ಪ್ರಥಮ ಪಿಯುಸಿ ಅರ್ಥಶಾಸ್ತ್ರದಲ್ಲಿ ಭಾಗ 2 ಭಾರತದ ಆರ್ಥಿಕ ಅಭಿವೃದ್ಧಿ. ಈ ಒಂದು ಪುಸ್ತಕದಲ್ಲಿ ನಾವು ಇವತ್ತಿನ ದಿವಸ ಅಧ್ಯಾಯ 6 ಗ್ರಾಮೀಣಾಭಿವೃದ್ಧಿ ಅನ್ನುವ ಒಂದು ಅಧ್ಯಾಯದಲ್ಲಿ ಕಳೆದ 3 ತರಗತಿಯಲ್ಲಿ ಈ ಗ್ರಾಮೀಣಾಭಿವೃದ್ಧಿಯಲ್ಲಿ ನಾವು ಅನೇಕ ವಿಷಯಗಳನ್ನು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಅದರಲ್ಲಿ ಗ್ರಾಮೀಣಾಭಿವೃದ್ಧಿ ಅಂದ್ರೆ ಏನು, ಗ್ರಾಮಗಳ ಅಭಿವೃದ್ಧಿ ಹೊಂದಬೇಕು ಅಂತ ಹೇಳಿದ್ರೆ ಪ್ರಮುಖವಾಗಿರ್ತಕ್ಕಂಥ ಮೂಲ ಸಂಗತಿಗಳು ಯಾವ್ಯಾವು, ಆನಂತರ ಗ್ರಾಮೀಣ ಸಾಲ ವ್ಯವಸ್ಥೆ, ಗ್ರಾಮೀಣ ಸಾಲದ ಒಂದು ವ್ಯವಸ್ಥೆಯನ್ನು ತಿಳ್ಕೊಂಡಿದ್ದೀವಿ. ಅದರಲ್ಲಿ ಸಾಂಸ್ಥಿಕ ಸಾಲಗಳು, ಸಾಂಸ್ಥಿಕೇತರ ಸಾಲಗಳು, ಇವುಗಳ ಬಗ್ಗೆ ಸಾಂಸ್ಥಿಕೇತರ ಮೂಲಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಆನಂತರ ನಂತರದ ತರಗತಿಯಲ್ಲಿ ಕೃಷಿ ಮಾರುಕಟ್ಟೆ, ಭಾರತದಲ್ಲಿ ಕೃಷಿ ಮಾರುಕಟ್ಟೆಯ ದೋಷಗಳು ಮತ್ತು ಭಾರತ ಸರ್ಕಾರ ಕೃಷಿ ಮಾರುಕಟ್ಟೆಯನ್ನು ಸುಧಾರಿಸಲು ಕೈಗೊಂಡಂತಹ ಪ್ರಮುಖ ಕ್ರಮಗಳನ್ನು ನಾವು ಕಳೆದ 3 ತರಗತಿಗಳಲ್ಲಿ ವಿಚಾರವನ್ನು ಮಾಡಿದ್ದೀವಿ. ಇವತ್ತಿನ ತರಗತಿಯಲ್ಲಿ ಈ ಮುಂದುವರೆದ ಭಾಗವಾಗಿ ಉತ್ಪಾದನಾ ಚಟುವಟಿಕೆಗಳ ವೈವಿಧ್ಯತೀಕರಣ, ಉತ್ಪಾದನಾ ಚಟುವಟಿಕೆಗಳ ವೈವಿಧ್ಯತೀಕರಣ, ಉತ್ಪಾದನಾ ಚಟುವಟಿಕೆಗಳ ವೈವಿಧ್ಯೀಕರಣ, ಉತ್ಪಾದನಾ ಚಟುವಟಿಕೆಗಳ ವೈವಿಧ್ಯೀಕರಣ ಅಂದ್ರೆ ವೈವಿಧ್ಯತೆ. ಉತ್ಪಾದನಾ ಚಟುವಟಿಕೆಯಲ್ಲಿ ವಿವಿಧ ಚಟುವಟಿಕೆಗಳನ್ನು ನಾವು ಕೈಗೊಳ್ಳತಕ್ಕಂಥದ್ದು, ವಿವಿಧ ವೃತ್ತಿಗಳಲ್ಲಿ ತೊಡಗತಕ್ಕಂಥದ್ದು. ಒಂದು ಮುಖ್ಯ ವೃತ್ತಿಯ ಜೊತೆಗೆ ಅದಕ್ಕೆ ಸಪೋರ್ಟ್ ಆಗ್ತಕ್ಕಂತಹ, ಅದಕ್ಕೆ ಬಲವನ್ನು ತುಂಬತಕ್ಕಂತಹ ಅಥವಾ ಇನ್ನಷ್ಟು ಆದಾಯವನ್ನು ಹೆಚ್ಚಿಸುವಂತಹ ಉಪಕಸುಬುಗಳನ್ನ ಅಥವಾ ವಿವಿಧ ವೃತ್ತಿಗಳನ್ನ ನಾವು ಕೈಗೊಳ್ಳೋದನ್ನ ಇಲ್ಲಿ ವೈವಿಧ್ಯೀಕರಣ ಅಂದ್ರೆ ಮಾಡ್ತಾ ಇರ್ತಕ್ಕಂಥ ಕೆಲಸ. ಈಗ ಕೃಷಿಯನ್ನ ಮಾಡ್ತಾನೆ, ಕೃಷಿಗೆ ಸಂಬಂಧಿಸಿದಂತಹ ಇತರೆ ವೃತ್ತಿಗಳಲ್ಲಿ ನಾವು ಚಟುವಟಿಕೆಗಳಲ್ಲಿ ಕೈಗೊಂಡ್ರೆ ಅದನ್ನ ವೈವಿಧ್ಯೀಕರಣ ಅಂದ್ರೆ ಉತ್ಪಾದನಾ ಚಟುವಟಿಕೆಗಳ ವೈವಿಧ್ಯೀಕರಣ. ಇಲ್ಲಿ ನಾವು ಉತ್ಪಾದನಾ ಚಟುವಟಿಕೆಗಳ ವೈವಿಧ್ಯೀಕರಣ ಅಂತ ಹೇಳಿದ್ರೆ ಕೃಷಿಕರು ಕೃಷಿ ಚಟುವಟಿಕೆಗಳ ಜೊತೆಯಲ್ಲಿಯೇ ತಮ್ಮ ಜೀವನ ಮಟ್ಟವನ್ನ ಹೆಚ್ಚಿಸಿಕೊಳ್ಳಲು, ಕೃಷಿಕರು ಕೃಷಿ ಚಟುವಟಿಕೆಗಳ ಜೊತೆಯಲ್ಲಿಯೇ ತಮ್ಮ ಜೀವನ ಮಟ್ಟವನ್ನ ಹೆಚ್ಚಿಸಿಕೊಳ್ಳಲು ಪಶುಸಂಗೋಪನೆ, ಹೈನುಗಾರಿಕೆ, ಮೀನುಗಾರಿಕೆ, ಪುಷ್ಪೋದ್ಯಮ, ಕೋಳಿ ಸಾಕಾಣಿಕೆ, ಇತರೆ ಹೀಗೆ ವಿವಿಧ ವೃತ್ತಿಗಳಲ್ಲಿ ತೊಡಗಿದರೆ ಅದನ್ನ ಉತ್ಪಾದನಾ ಚಟುವಟಿಕೆಗಳ ವೈವಿಧ್ಯೀಕರಣ ಅಂತ ಹೇಳಿ ಕರಿತೀವಿ. ಅಂದ್ರೆ ಕೃಷಿಕರು ತಾವು ವ್ಯವಸಾಯವನ್ನ ಮಾಡಿ ಧಾನ್ಯಗಳನ್ನ ಅಥವಾ ಆಹಾರ ಧಾನ್ಯಗಳನ್ನ ಅಥವಾ ಕೃಷಿ ಉತ್ಪನ್ನಗಳನ್ನು ಉತ್ಪಾದಿಸುವುದರ ಜೊತೆಗೆ ಇನ್ನಷ್ಟು ಅವರ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ವಿವಿಧ ವೃತ್ತಿಗಳು, ಕೃಷಿಗೆ ಸಂಬಂಧಿಸಿದಂತಹ ವಿವಿಧ ವೃತ್ತಿಗಳಾಗಿರ್ತಕ್ಕಂತಹ ಪಶುಸಂಗೋಪನೆಯನ್ನು ಕೈಗೊಳ್ಳತಕ್ಕಂಥದ್ದು, ಉದಾಹರಣೆಗೆ ಹಂದಿಗಳನ್ನು ಸಾಕ್ತಕ್ಕಂಥದ್ದು, ಕುರಿ ಕೋಳಿಗಳನ್ನು ಸಾಕ್ತಕ್ಕಂಥದ್ದು, ಹಾಗೇನೆ ಜಾನುವಾರುಗಳನ್ನು ಕೈಗೊಳ್ಳತಕ್ಕಂಥದ್ದು, ಹೀಗೆ ಪಶುಸಂಗೋಪನೆಯನ್ನು ಕೈಗೊಳ್ಳತಕ್ಕಂಥದ್ದು, ಅಥವಾ ಮೀನುಗಾರಿಕೆಯಲ್ಲಿ ತೊಡಗತಕ್ಕಂಥದ್ದು, ಮೀನುಗಳನ್ನ ಸಾಕಾಣಿಕೆ ಮಾಡಿ ಅವುಗಳನ್ನ ಮಾರಾಟ ಮಾಡಿ ಆದಾಯವನ್ನ ಗಳಿಸ್ತಕ್ಕಂಥದ್ದು, ಹಾಗೇನೆ ಪುಷ್ಪೋದ್ಯಮ ಅಂದ್ರೆ ತೋಟಗಾರಿಕೆ, ಪುಷ್ಪೋದ್ಯಮ ಹಣ್ಣುಗಳು, ತರಕಾರಿಗಳು, ಅದೇ ರೀತಿ ಪುಷ್ಪಗಳು, ಇವುಗಳನ್ನ ಬೆಳೆದು ಹೆಚ್ಚು ಲಾಭವನ್ನು ಗಳಿಸ್ತಕ್ಕಂಥದ್ದು, ಹೀಗೆ ವಿವಿಧ ವೃತ್ತಿಗಳಲ್ಲಿ ತೊಡಗತಕ್ಕಂಥದ್ದು, ಕೃಷಿಯ ಜೊತೆಗೆ ಕೃಷಿ ಸಂಬಂಧಿ ಚಟುವಟಿಕೆಗಳಲ್ಲಿ ತೊಡಗತಕ್ಕಂಥದ್ದು, ಅಥವಾ ಕೃಷಿಯೇತರ ಚಟುವಟಿಕೆಗಳಲ್ಲಾಗಿರ್ತಕ್ಕಂಥ ಗುಡಿ ಕೈಗಾರಿಕೆಗಳನ್ನು ಕೈಗೊಳ್ಳತಕ್ಕಂಥದ್ದು, ಸಣ್ಣ ಕೈಗಾರಿಕೆಗಳು ಅಥವಾ ಕರಕುಶಲ ವಸ್ತುಗಳನ್ನು ಉತ್ಪಾದನೆ ಮಾಡತಕ್ಕಂಥದ್ದು, ಹೀಗೆ ಈ ರೀತಿಯಾಗಿರ್ತಕ್ಕಂಥ ವೃತ್ತಿಯಲ್ಲಿ ತೊಡಗಿದ್ರೆ ರೈತರ ಆದಾಯ ಏನಾಗ್ತಾ ಇರುತ್ತೆ, ಹೆಚ್ಚಾಗುತ್ತದೆ. ರೈತರ ಆದಾಯ ಹೆಚ್ಚಾಗೋದ್ರ ಜೊತೆಗೆ ಅವರ ಜೀವನ ಮಟ್ಟನೂ ಸಹ ಏನಾಗುತ್ತೆ, ಸುಧಾರಣೆ ಆಗುತ್ತದೆ. ಈ ಕ್ರಮಗಳನ್ನ ಕೈಗೊಂಡ್ರೆ ಅಂದ್ರೆ ಒಬ್ಬ ಕೃಷಿಕ ಹಲವಾರು ವೃತ್ತಿಗಳಲ್ಲಿ ತೊಡಗಿದ್ರೆ ಅದನ್ನ ಉತ್ಪಾದನಾ ಚಟುವಟಿಕೆಗಳ ವೈವಿಧ್ಯೀಕರಣ ಅಂತ ಹೇಳಿ ಕರಿತೀವಿ. ಇಲ್ಲಿ ಮುಖ್ಯವಾಗಿ ಭಾರತದಲ್ಲಿ ಈ ತರದ ಚಟುವಟಿಕೆಗಳನ್ನು ನಾವು ಹೆಚ್ಚಾಗಿ ಪ್ರೋತ್ಸಾಹಿಸಬೇಕಾಗುತ್ತದೆ. ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಭಾರತದ ಕೃಷಿ ಅಂತಕ್ಕಂಥದ್ದು ಜೀವನಾಧಾರವಾಗಿರ್ತಕ್ಕಂಥ
ಕೃಷಿಯಾಗಿತ್ತು. ಸ್ವತಂತ್ರದ ಸಂದರ್ಭದಲ್ಲಿ ಭಾರತದ ಕೃಷಿ ಜೀವನಾಧಾರದ ಕೃಷಿಯಾಗಿತ್ತು. ಹಾಗಾಗಿ ಜೀವನವನ್ನು ನಡೆಸೋದಕ್ಕೋಸ್ಕರ, ಜೀವನವನ್ನ ಸಾಗಿಸುವುದಕ್ಕೋಸ್ಕರ ಅವರೊಂದು ವೃತ್ತಿಯನ್ನು ತೊಡ್ಕೊಂಡಿದ್ರು, ಅದು ಕೃಷಿಯಾಗಿತ್ತು. ಅಂದ್ರೆ ಕೃಷಿಯಿಂದ ಆದಾಯವನ್ನು ಅವರು ಗಳಿಸ್ತಾ ಇರಲಿಲ್ಲ. ಬೇಕಾಗಿರ್ತಕ್ಕಂಥ ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡಿಕೊಳ್ಳೋದಕ್ಕೆ ಮಾತ್ರ ಕೃಷಿಯನ್ನ ಅವಲಂಬಿಸಿದ್ರು. ಅವರು ಬದುಕಬೇಕು, ಜೀವನಾಧಾರದ ಮೂಲ ಆಗಿತ್ತು ಕೃಷಿ. ಬದುಕೋದಕ್ಕೆ ಆಹಾರ ಧಾನ್ಯಗಳು ಬೇಕು. ಆಹಾರ ಧಾನ್ಯಗಳಿಗೆ ಪಡೆಯೋದಕ್ಕೋಸ್ಕರ ಅವರು ಕೃಷಿಯಲ್ಲಿ ತೊಡಗಿಕೊಂಡಿದ್ರು. ಹಾಗಾಗಿ ಅದೊಂದು ಲಾಭದಾಯಕ ವೃತ್ತಿಯಾಗಿ ಪರಿಗಣಿಸಲಿಲ್ಲ. ಹೀಗಾಗಿ ಭಾರತದಲ್ಲಿ ಕೃಷಿ ಆರ್ಥಿಕವಾಗಿ ಹಿಂದುಳಿದಿತ್ತು. ಅದ್ರ ಜೊತೆಗೆ ಹಳ್ಳಿಗಳು ಸಹ ಆರ್ಥಿಕವಾಗಿ ಹಿಂದುಳಿದಿತ್ತು. ಇದನ್ನ ಈ ಒಂದು ಹಿನ್ನೆಲೆಯಲ್ಲಿ ಇಟ್ಕೊಂಡು ನಾವು ಈ ಕೃಷಿಯಲ್ಲಿ ಉತ್ಪಾದನಾ ಚಟುವಟಿಕೆಗಳ ವೈವಿಧ್ಯತೀಕರಣವನ್ನ ನಾವು ಕೈಗೊಳ್ಳಬೇಕಾಗುತ್ತದೆ. ಈ ಉತ್ಪಾದನಾ ಚಟುವಟಿಕೆಗಳ ವೈವಿಧ್ಯತೀಕರಣ ಅಂತ ಹೇಳಿದ್ರೆ ಈಗಾಗಲೇ ಹೇಳಿದ ಹಾಗೆ ವಿವಿಧ ವೃತ್ತಿಗಳಲ್ಲಿ ತೊಡಗತಕ್ಕಂಥದ್ದು, ಕೃಷಿಯ ಜೊತೆಗೆ ವಿವಿಧ ವೃತ್ತಿಗಳಲ್ಲಿ ತೊಡಗತಕ್ಕಂಥದ್ದು. ಹಾಗೆ ಕೈಗೊಂಡಾಗ ಅವರ ಆದಾಯ, ಕೃಷಿಕರ ಆದಾಯ ಅಂತಕ್ಕಂಥದ್ದು ಹೆಚ್ಚಾಗುತ್ತದೆ. ಹೆಚ್ಚಾದರೆ ಅವರ ಜೀವನ ಮಟ್ಟನೂ ಸಹ ಹೆಚ್ಚಾಗುತ್ತದೆ. ಇದರಿಂದ ಗ್ರಾಮಗಳು ಸಹ ಅಭಿವೃದ್ಧಿಯನ್ನ ಹೊಂದುತ್ತವೆ. ಹೀಗಾಗಿ ಇದನ್ನು ನಾವು ಉತ್ಪಾದನಾ ಚಟುವಟಿಕೆಗಳ ವೈವಿಧ್ಯತೀಕರಣ. ಈ ವೈವಿಧ್ಯತೀಕರಣದಲ್ಲಿ, ಕೃಷಿಯಲ್ಲಿ ವೈವಿಧ್ಯತೀಕರಣದಲ್ಲಿ ಪ್ರಮುಖವಾಗಿ ಎರಡು ಭಾಗಗಳನ್ನು ನಾವು ನೋಡಬಹುದು. ಎರಡು ಭಾಗಗಳನ್ನು ನಾವು ನೋಡಬಹುದು. ಒಂದು ಕೃಷಿ ಸಂಬಂಧಿ ಚಟುವಟಿಕೆಗಳು. ಕೃಷಿ ಸಂಬಂಧಿ ಚಟುವಟಿಕೆ. ಕೃಷಿ ಸಂಬಂಧಿ ಚಟುವಟಿಕೆ ಹಾಗೆಯೇ ಎರಡನೇದಾಗಿರ್ತಕ್ಕಂಥದ್ದು ಕೃಷಿಯೇತರ ಚಟುವಟಿಕೆಗಳು. ಕೃಷಿ ಸಂಬಂಧಿ ಚಟುವಟಿಕೆಗಳು, ಕೃಷಿಯೇತರ ಚಟುವಟಿಕೆಗಳು. ಕೃಷಿ ಸಂಬಂಧಿ ಚಟುವಟಿಕೆಗಳು ಮತ್ತು ಕೃಷಿಯೇತರ ಚಟುವಟಿಕೆಗಳು. ಇಲ್ಲಿ ಉತ್ಪಾದನಾ ಚಟುವಟಿಕೆಗಳ ವೈವಿಧ್ಯತೆಯಲ್ಲಿ ಪ್ರಮುಖವಾಗಿ ಎರಡು ಭಾಗಗಳನ್ನು ನಾವು ನೋಡಬಹುದು. ಒಂದು ಕೃಷಿ ಸಂಬಂಧಿ ಚಟುವಟಿಕೆಗಳು, ಎರಡನೇದಾಗಿರ್ತಕ್ಕಂಥದ್ದು ಕೃಷಿಯೇತರ ಚಟುವಟಿಕೆಗಳು. ಕೃಷಿ ಸಂಬಂಧಿ ಚಟುವಟಿಕೆಗಳು ಅಂತ ಹೇಳಿದ್ರೆ ಕೃಷಿಯ ಜೊತೆಯಲ್ಲಿ ಅಥವಾ ವ್ಯವಸಾಯದ ಜೊತೆಯಲ್ಲಿಯೇ ಕೈಗೊಳ್ಳುವಂತಹ ಚಟುವಟಿಕೆಗಳು. ಅವುಗಳು ಅಂತ ಹೇಳಿದ್ರೆ ಉದಾಹರಣೆಗೆ ಪಶುಸಂಗೋಪನೆ, ಹಾಗೇನೆ ಮೀನುಗಾರಿಕೆ, ಕೋಳಿ ಸಾಕಾಣಿಕೆಗಳಾಗಿರ್ಬೋದು, ಹಾಗೇನೆ ತೋಟಗಾರಿಕೆ, ಇವುಗಳನ್ನು ನಾವು ಕೃಷಿ ಸಂಬಂಧಿ ಚಟುವಟಿಕೆಗಳು ಅಂತೇಳಿ ಕರಿತೀವಿ. ಕೃಷಿ ಸಂಬಂಧಿ ಚಟುವಟಿಕೆಗಳು ಅಂತ ಹೇಳಿದ್ರೆ ಕೃಷಿಯ ಜೊತೆಗೆ ಕೈಗೊಳ್ಳುವಂತಹ ಚಟುವಟಿಕೆಗಳು. ಕೃಷಿಯ ಜೊತೆಯಲ್ಲಿಯೇ ಇನ್ನೊಂದು ಉಪ ಕಸಬುಗಳನ್ನು ಕೈಗೊಳ್ತಕ್ಕಂಥದ್ದು. ಅವುಗಳು ಅಂತ ಹೇಳಿದ್ರೆ ಮೀನುಗಾರಿಕೆ, ಕೋಳಿ ಸಾಕಾಣಿಕೆ, ಹಾಗೇನೆ ಪಶುಸಂಗೋಪನೆ, ಇವುಗಳನ್ನ ಹೈನುಗಾರಿಕೆಯನ್ನ ಕೈಗೊಳ್ತಕ್ಕಂಥದ್ದು. ಇವೆಲ್ಲವೂ ಸಹ ಕೃಷಿ ಸಂಬಂಧಿ ಚಟುವಟಿಕೆಗಳು, ಕೃಷಿಗೆ ಸಂಬಂಧಿಸಿದಂತ ಚಟುವಟಿಕೆಗಳು. ಉದಾಹರಣೆಗೆ ದನಕರುಗಳನ್ನು ಸಾಕಾಣಿಕೆ ಮಾಡ್ತಕ್ಕಂಥದ್ದು. ಆ ಮೂಲಕ ಅಲ್ಲೇನು ಒಂದ್ ಕಡೆ ರೈತ ವ್ಯವಸಾಯವನ್ನು ತೊಡಗಬಹುದು, ಅದರ ಜೊತೆಗೆ ಬಿಡುವಿನ ವೇಳೆಯಲ್ಲಿ ಸಾಕಾಣಿಕೆಗಳನ್ನು, ದನ ಕರೆಗಳು, ಎಮ್ಮೆಗಳು, ಕೋಳಿ, ಕುರಿ ಇವುಗಳನ್ನ ಸಾಕಾಣಿಕೆ ಮಾಡೋದಕ್ಕೆ ಅವಕಾಶ ಸಿಗುತ್ತದೆ. ಇದರಿಂದ ಒಂದು ಕಡೆ ಅದರಿಂದ ಕೃಷಿಗೂ ಸಹ ಲಾಭ ಆಗುತ್ತೆ, ಇನ್ನೊಂದು ಕಡೆ ರೈತನಿಗೆ ಆದಾಯ ಸಹ ದೊರೆಯುತ್ತದೆ. ಹಾಗಾಗಿ ಇವುಗಳನ್ನ ಕೃಷಿ ಸಂಬಂಧಿ ಚಟುವಟಿಕೆಗಳು ಅಂತೇಳಿ ಕರಿತೀವಿ. ಇನ್ನ ಎರಡನೇದಾಗಿರ್ತಕ್ಕಂಥದ್ದು ಕೃಷಿಯೇತರ ಚಟುವಟಿಕೆ. ಕೃಷಿಯೇತರ ಚಟುವಟಿಕೆಗಳು ಅಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿಯನ್ನು ಹೊರತುಪಡಿಸಿ ಕೈಗೊಳ್ಳಬಹುದಾಗಿರ್ತಕ್ಕಂತಹ ಇತರ ಚಟುವಟಿಕೆಗಳು.
ಉದಾಹರಣೆಗೆ ಚರ್ಮೋದ್ಯಮ ಆಗಿರ್ಬೋದು, ಅಥವಾ ಗೃಹ ಕೈಗಾರಿಕೆಗಳು, ಹಾಗೆಯೇ ಸಣ್ಣ ಕೈಗಾರಿಕೆಗಳು, ಕೈಮಗ್ಗಗಳು, ಕರಕುಶಲ ವಸ್ತುಗಳ ಉತ್ಪಾದನೆ, ಇವುಗಳನ್ನ ನಾವು ಕೃಷಿಯೇತರ ಚಟುವಟಿಕೆಗಳು ಅಂತೇಳಿ ಕರಿತೀವಿ. ಕೃಷಿಯೇತರ ಚಟುವಟಿಕೆಗಳು ಅಂತ ಹೇಳಿದ್ರೆ ಕೃಷಿಯನ್ನ ಹೊರತುಪಡಿಸಿ ಕೈಗೊಳ್ಳಬಹುದಾಗಿರ್ತಕ್ಕಂಥ ಇತರೆ ಉಪಕಸಬುಗಳು, ಇವುಗಳನ್ನ ಕೃಷಿಯೇತರ ಚಟುವಟಿಕೆಗಳು ಅಂತ ಕರಿತೀವಿ. ಅಲ್ಲಿ ಮುಖ್ಯವಾಗಿ ನಾವು ಉದಾಹರಿಸಬಹುದಾಗಿರ್ತಕ್ಕಂತಹ ಚಟುವಟಿಕೆಗಳು ಅಂತ ಹೇಳಿದ್ರೆ ಸಣ್ಣ ಕೈಗಾರಿಕೆಗಳು, ಕೈಮಗ್ಗಗಳು, ಕೈಮಗ್ಗಗಳ ಉತ್ಪಾದನೆ, ಹಾಗೆಯೇ ಕರಕುಶಲ ವಸ್ತುಗಳ ಉತ್ಪಾದನೆ, ಮತ್ತೆ ಚರ್ಮೋದ್ಯಮ, ಗೃಹ ಕೈಗಾರಿಕೆಗಳು, ಆಹಾರದ ಸಿದ್ಧಪಡಿಸ್ತಕ್ಕಂಥದ್ದು, ಇವುಗಳನ್ನ ನಾವು ಕೃಷಿಯೇತರ ಚಟುವಟಿಕೆಗಳು ಅಂತೇಳಿ ಕರಿತೀವಿ. ಈ ಚಟುವಟಿಕೆಗಳನ್ನ ನಾವು ಉತ್ಪಾದನಾ ಚಟುವಟಿಕೆಗಳ ವೈವಿಧ್ಯತೀಕರಣ ಅಂತೇಳಿ ಕರಿತೀವಿ. ಈಗಾಗಲೇ ಅರ್ಥ ಆಗಿದೆ ಅಂತ ತಿಳ್ಕೊಂತೀನಿ. ಉತ್ಪಾದನಾ ಚಟುವಟಿಕೆಗಳ ವೈವಿಧ್ಯತೀಕರಣ ಅಂದ್ರೆ ಏನು? ಕೃಷಿಯ ಜೊತೆಯಲ್ಲಿಯೇ ಕೃಷಿಕರು ತಮ್ಮ ಆದಾಯವನ್ನ ಹೆಚ್ಚಿಸಿಕೊಳ್ಳುವ ಉದ್ದೇಶದಿಂದ ಮೀನುಗಾರಿಕೆ, ಪಶುಸಂಗೋಪನೆ, ಪುಷ್ಪೋದ್ಯಮಗಳು, ಹಾಗೆಯೇ ಕರಕುಶಲ ವಸ್ತುಗಳ ಉತ್ಪಾದನೆ, ಕೈಮಗ್ಗಗಳ ಉತ್ಪಾದನೆ, ಗೃಹ ಕೈಗಾರಿಕೆ, ಈ ತರದ ಚಟುವಟಿಕೆಗಳಲ್ಲಿ ತೊಡಗಿಕೊಂಡರೆ ಅದನ್ನ ಉತ್ಪಾದನಾ ಚಟುವಟಿಕೆಗಳ ವೈವಿಧ್ಯತೀಕರಣ ಅಂತೇಳಿ ಕರಿತೀವಿ. ಈ ಉತ್ಪಾದನಾ ಚಟುವಟಿಕೆಗಳ ವೈವಿಧ್ಯತೀಕರಣಕ್ಕೆ ನಾವು ಯಾಕೆ ಕೈಗೊಳ್ಳಬೇಕು ಅಂತ ಹೇಳಿದ್ರೆ, ಒಂದು, ನಮ್ಮ ಸುಸ್ಥಿರವಾಗಿರ್ತಕ್ಕಂತಹ ಆದಾಯವನ್ನು ಹೆಚ್ಚಿಸುವುದು, ಸುಸ್ಥಿರವಾಗಿರ್ತಕ್ಕಂಥ ಜೀವನ ಮಟ್ಟವನ್ನು ನಿರ್ವಹಿಸಬೇಕು ಅಂತ ಹೇಳಿದ್ರೆ ನಾವು ಉತ್ಪಾದನಾ ಚಟುವಟಿಕೆಗಳ ವೈವಿಧ್ಯತೀಕರಣದಲ್ಲಿ ಭಾಗವಹಿಸಬೇಕು. ಸುಸ್ಥಿರವಾಗಿರ್ತಕ್ಕಂಥ ಜೀವನ ಮಟ್ಟ ಅಂತ ಹೇಳಿದ್ರೆ ಒಂದು ಯಾವಾಗಲೂ ಸಹ ನಮಗೆ ಉದ್ಯೋಗ ಅವಕಾಶಗಳು ಲಭ್ಯ ಆಗಬೇಕು, ಅದರ ಜೊತೆಗೆ ಆದಾಯವೂ ಸಹ ಬರ್ತಾ ಇರಬೇಕು. ಒಂದು ಕಡೆ ಉದ್ಯೋಗದ ಅವಕಾಶಗಳು ನಿರಂತರ ವರ್ಷದಲ್ಲಿಯೇ ಎಲ್ಲ ಜನಗಳು ಸಹ ಉದ್ಯೋಗ ದೊರೀತಾ ಇರಬೇಕು. ಅದರ ಜೊತೆಯಲ್ಲಿಯೇ ಆದಾಯವೂ ಸಹ ಹೆಚ್ಚಾದಾಗ ಕೃಷಿಕರ ಒಂದು ಸುಸ್ಥಿರವಾಗಿರ್ತಕ್ಕಂಥ ಜೀವನ ಮಟ್ಟ ಸುಧಾರಣೆ ಆಗುತ್ತದೆ. ಈ ಉದ್ದೇಶದಿಂದ ನಾವು ಉತ್ಪಾದನಾ ಚಟುವಟಿಕೆಗಳ ವೈವಿಧ್ಯತೀಕರಣದಲ್ಲಿ ಭಾಗವಹಿಸಬೇಕು. ಉತ್ಪಾದನಾ ಚಟುವಟಿಕೆಗಳ ವೈವಿಧ್ಯತೀಕರಣದಲ್ಲಿ 2 ವಿಧಗಳನ್ನು ನಾವು ನೋಡಬಹುದು, 2 ಭಾಗಗಳಾಗಿ ನಾವು ನೋಡಬಹುದು. ಅದರಲ್ಲಿ ಒಂದು ಕೃಷಿ ಸಂಬಂಧಿ ಚಟುವಟಿಕೆಗಳು, ಎರಡನೇದಾಗಿರ್ತಕ್ಕಂಥದ್ದು ಕೃಷಿಯೇತರ ಚಟುವಟಿಕೆಗಳು. ಕೃಷಿ ಸಂಬಂಧಿ ಚಟುವಟಿಕೆಗಳು ಅಂತ ಹೇಳಿದ್ರೆ ವ್ಯವಸಾಯದ ಜೊತೆಗೆ ಅಥವಾ ಕೃಷಿಯ ಜೊತೆಗೆ ಕೈಗೊಳ್ಳಬಹುದಾಗಿರ್ತಕ್ಕಂತಹ ಇತರ ಚಟುವಟಿಕೆಗಳು ಅಂತ ಹೇಳಿದ್ರೆ, ಉದಾಹರಣೆಗೆ ಪಶುಸಂಗೋಪನೆ, ಮೀನುಗಾರಿಕೆ, ತೋಟಗಾರಿಕೆ, ಕೋಳಿ ಸಾಕಾಣಿಕೆಗಳು, ಇವುಗಳೆಲ್ಲವೂ ಸಹ ಕೃಷಿ ಸಂಬಂಧಿ ಚಟುವಟಿಕೆಗಳಿಗೆ ಉದಾಹರಿಸಬಹುದು. ಆದರೆ ಹಾಗೆಯೇ ಕೃಷಿಯೇತರ ಚಟುವಟಿಕೆ ಅಂತ ಹೇಳಿದ್ರೆ ಕೃಷಿಯನ್ನ ಹೊರತುಪಡಿಸಿ ಕೈಗೊಳ್ಳಬಹುದಾಗಿರ್ತಕ್ಕಂತಹ ಚಟುವಟಿಕೆಗಳು ಕೃಷಿಯೇತರ ಚಟುವಟಿಕೆಗಳು ಅಂತ ಕರಿತೀವಿ. ಅವುಗಳಿಗೆ ಉದಾಹರಣೆ ಸಣ್ಣ ಕೈಗಾರಿಕೆಗಳು, ಹಾಗೆಯೇ ಚರ್ಮೋದ್ಯಮ, ಗೃಹ ಕೈಗಾರಿಕೆಗಳು, ಅದೇ ರೀತಿ ಕೈಮಗ್ಗ ಕೈಗಾರಿಕೆಗಳು, ಕರಕುಶಲ ವಸ್ತುಗಳ ಉತ್ಪಾದನೆ, ಇವೆಲ್ಲವೂ ಸಹ ಕೃಷಿಯೇತರ ಚಟುವಟಿಕೆಗಳಲ್ಲಿ ಕಂಡುಬರುತ್ತವೆ. ಹೀಗಾಗಿ ಈ 2 ಚಟುವಟಿಕೆಗಳಲ್ಲಿ ಕೃಷಿಕರು ಆಯ್ಕೆ ಮಾಡಿಕೊಂಡು ಕೆಲವೊಂದು ವೃತ್ತಿಗಳನ್ನು ತೊಡಗಿಕೊಂಡ್ರೆ ಅವರಿಗೆ ನಿರಂತರವಾಗಿ ಉದ್ಯೋಗನೂ ಸಹ ದೊರೀತದೆ, ಮತ್ತೊಂದು ಆದಾಯವೂ ಸಹ ದೊರೀತದೆ. ಇದರಿಂದಾಗಿ ಅವರ ಸುಸ್ಥಿರವಾಗಿರತಕ್ಕಂತಹ ಜೀವನ ಮಟ್ಟ ಹೆಚ್ಚಾಗುತ್ತದೆ. ಹೀಗೆ ನಾವು ಉತ್ಪಾದನಾ ಚಟುವಟಿಕೆಗಳ ವೈವಿಧ್ಯತೀಕರಣದಲ್ಲಿ ನಾವು ನೋಡಬಹುದು. ಈಗ ಕೃಷಿ ಸಂಬಂಧಿ ಚಟುವಟಿಕೆಗಳಲ್ಲಿ ನಾವು ವಿವರಿಸ್ತಾ ಹೋಗೋಣ. ನಿಮ್ಮ ಪಠ್ಯ ಪುಸ್ತಕದಲ್ಲಿ ಕೃಷಿ ಸಂಬಂಧಿ ಚಟುವಟಿಕೆಗಳಲ್ಲಿ ಕೃಷಿ ವೈವಿಧ್ಯತೆಯ ವಿಧಗಳು ಕೃಷಿ ವೈವಿಧ್ಯತೆಯ ವಿಧಗಳು ಕೃಷಿ ವೈವಿಧ್ಯತೆಯ ವಿಧಗಳು ಕೃಷಿ ವೈವಿಧ್ಯತೆಯ ವಿಧಗಳು ಅಂತ ಹೇಳಿದ್ರೆ ಮುಖ್ಯವಾಗಿ
ಕೃಷಿಗೆ ಸಂಬಂಧಿ ಚಟುವಟಿಕೆಗಳನ್ನ ನಾವು ಕೃಷಿ ವೈವಿಧ್ಯತೆಯ ವಿಧಗಳು ಅಂತ ಕರಿತೀವಿ. ಅಂದ್ರೆ ಕೃಷಿಯ ಜೊತೆಯಲ್ಲಿಯೇ ಕೈಗೊಳ್ಳಬಹುದಾಗಿರ್ತಕ್ಕಂಥ ಇತರೆ ಉಪಕಸಬುಗಳನ್ನ ಕೃಷಿ ವೈವಿಧ್ಯತೆಯ ವಿಧಗಳು ಅಂತೇಳಿ ಕರಿತೀವಿ. ಅದರಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ಪಶುಸಂಗೋಪನೆ. ಪಶುಸಂಗೋಪನೆ 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 ಅಂತ ಹೇಳಿದ್ರೆ ಕೃಷಿಕರು ತಮ್ಮ ಮೂಲ ವೃತ್ತಿಯ ಜೊತೆಗೆ ಆದಾಯವನ್ನು ಹೆಚ್ಚಿಸಿಕೊಳ್ಳುವ ಉದ್ದೇಶದಿಂದ ಹಸುಗಳು, ಎಮ್ಮೆಗಳು, ಕೂರಿ, ಕೋಳಿ, ಹಾಗೇನೆ ಹಂದಿಗಳನ್ನ, ಕತ್ತೆಗಳನ್ನ ಸಾಕಾಣಿಕೆ ಮಾಡಿದರೆ ಅದನ್ನ ಪಶುಸಂಗೋಪನೆ ಅಂತೇಳಿ ಕರಿತೀವಿ. ಪಶುಸಂಗೋಪನೆ ಅಂತ ಹೇಳಿದ್ರೆ ಯಾವ್ಯಾವು? ಮುಖ್ಯವಾಗಿ ಹಸುಗಳು, ಎಮ್ಮೆಗಳು, ಹಾಗೇನೆ ಕೋಳಿ, ಕುರಿಗಳ ಸಾಕಾಣಿಕೆ ಮಾಡ್ತಕ್ಕಂಥದ್ದು, ಮತ್ತು ಅದರ ಜೊತೆಗೆ ಹಂದಿಗಳ ಸಾಕಾಣಿಕೆ ಮಾಡ್ತಾರೆ. ಅದರ ಜೊತೆಗೆ ಕತ್ತೆಗಳನ್ನು ಸಹ ಸಾಕಾಣಿಕೆ ಮಾಡ್ತಾರೆ, ಮೊಲಗಳನ್ನು ಸಾಕಾಣಿಕೆ ಮಾಡ್ತಾರೆ. ಇವುಗಳನ್ನು ಸಾಕಾಣಿಕೆ ಮಾಡಿ ತಮ್ಮ ಆದಾಯವನ್ನ ಹೆಚ್ಚಿಸಿಕೊಳ್ಳುವಂತಹ ವೃತ್ತಿಯನ್ನ ನಾವೆಂತ ಕರಿತೀವಿ? ಪಶುಸಂಗೋಪನೆ. ಈ ಪಶುಸಂಗೋಪನೆ ಅಂತಕ್ಕಂಥದ್ದು ಕೃಷಿ ಸಂಬಂಧಿ ಚಟುವಟಿಕೆಯಾಗಿದೆ. ಈ ಪಶುಸಂಗೋಪನೆಯನ್ನ ಕೈಗೊಳ್ಳೋದ್ರಿಂದ ಕೃಷಿಯ ಉತ್ಪಾದಕತೆಯೂ ಸಹ ಏನಾಗುತ್ತೆ? ಹೆಚ್ಚಾಗುತ್ತದೆ. ಕೃಷಿಯ ಉತ್ಪಾದಕತೆಯೂ ಸಹ ಹೆಚ್ಚಾಗುತ್ತದೆ. ಅದರ ಜೊತೆಗೆ ಹಸುಗಳು, ಎಮ್ಮೆಗಳನ್ನ ಸಾಕಾಣಿಕೆ ಮಾಡೋದು, ಕುರಿ, ಕೋಳಿಗಳನ್ನ ಸಾಕಾಣಿಕೆ ಮಾಡೋದ್ರಿಂದ ಇದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಕೃಷಿ ಅಭಿವೃದ್ಧಿಗೆ, ಕೃಷಿಯ ಒಂದು ಕಚ್ಚಾ ವಸ್ತುಗಳ, ಕೃಷಿಗೆ ಬೇಕಾಗಿರ್ತಕ್ಕಂಥ ಕಚ್ಚಾ ವಸ್ತುಗಳು ಸಹ ಲಭ್ಯ ಆಗ್ತವೆ. ಹಾಗಾಗಿ ಇದರಿಂದ ಕೃಷಿಯ ಉತ್ಪಾದನೆ ಹೆಚ್ಚಾಗುತ್ತದೆ. ಪಶುಸಂಗೋಪನೆಯನ್ನ ಕೈಗೊಳ್ಳೋದ್ರಿಂದ ಕೃಷಿಯ ಉತ್ಪಾದನೆ ಸಹ ಹೆಚ್ಚಾಗುತ್ತದೆ. ಒಂದ್ ಕಡೆ ಕೃಷಿಯ ಜೊತೆಯಲ್ಲಿಯೇ ನಾವು ಪಶುಸಂಗೋಪನೆಯನ್ನ ಕೈಗೊಂಡಿದ್ದೇ ಆದರೆ ನಿಜವಾಗಿಯೂ ಸಹ ರೈತರಿಗೆ ವರ್ಷವಿಡೀ ಉದ್ಯೋಗ ಅವಕಾಶಗಳು ದೊರೆಯುತ್ತವೆ. ಅದರ ಜೊತೆಗೆ ಅವರ ಆದಾಯವೂ ಸಹ ಹೆಚ್ಚಾಗುತ್ತದೆ. ಹೀಗಾಗಿ ಕೃಷಿ ಒಂದು ಅವಶ್ಯಕವಾಗಿರ್ತಕ್ಕಂಥ ಕಸುಬಾಗಿದೆ. ಕೃಷಿ ಮತ್ತು ಪಶುಸಂಗೋಪನೆ ಅಂತಕ್ಕಂಥದ್ದು ಅವಶ್ಯಕವಾಗಿರ್ತಕ್ಕಂತಹ ಒಂದು ಕಸುಬಾಗಿದೆ. ಮತ್ತು ಮಿಶ್ರ ಬೆಳೆಗಳನ್ನ, ಕೃಷಿ ಸಮುದಾಯವು ಮಿಶ್ರ ಬೆಳೆಯನ್ನು ಬೆಳೆಯೋದಕ್ಕೂ ಸಹ ಪಶುಸಂಗೋಪನೆ ಹೆಚ್ಚು ಸಹಾಯಕ ಆಗುತ್ತದೆ. ಹಾಗಾಗಿ ಪಶುಸಂಗೋಪನೆಯಿಂದ ಆಗುವಂತಹ ಪ್ರಮುಖ ಅನುಕೂಲಗಳು, ಮಹತ್ವ, ಪಶುಸಂಗೋಪನೆಯ ಮಹತ್ವ. ಪಶುಸಂಗೋಪನೆಯನ್ನ ಕೈಗೊಳ್ಳೋದ್ರಿಂದ ಜನರಿಗೆ ಉದ್ಯೋಗ ಅವಕಾಶಗಳು ದೊರೆಯುತ್ತದೆ. ಪಶುಸಂಗೋಪನೆಯಿಂದ ಅವರು ಕೃಷಿ ಅಂತಕ್ಕಂಥದ್ದು ಏನಾಗಿರುತ್ತೆ? ಅದೊಂದು ಋತುಮಾನದ ಉದ್ಯೋಗ ಆಗಿರುತ್ತೆ. ಬಹಳಷ್ಟು ಭಾರತದಲ್ಲಿ ಕೃಷಿ ಅಂತಕ್ಕಂಥದ್ದು ಋತು ಸಂಬಂಧಿ ಉದ್ಯೋಗ ಆಗಿರುತ್ತದೆ. ಅಂದ್ರೆ ವರ್ಷದಲ್ಲಿ 6 ತಿಂಗಳ ಕೆಲಸ, ಇನ್ನು 6 ತಿಂಗಳು ಅವರು ನಿರುದ್ಯೋಗಿಗಳಾಗಬೇಕಾಗುತ್ತದೆ. ಇಂತಹ ಸನ್ನಿವೇಶದಲ್ಲಿ ಪಶುಸಂಗೋಪನೆಯನ್ನ ಕೈಗೊಂಡ್ರೆ ಹಾಗೇನಾಗುತ್ತೆ? ಅವರಿಗೆ ಉದ್ಯೋಗ ಅವಕಾಶಗಳು ಸಿಗ್ತವೆ. ಹಸುಗಳನ್ನ, ಎಮ್ಮೆಗಳನ್ನ, ಕುರಿ, ಕೋಳಿಗಳನ್ನ ಸಾಕಾಣಿಕೆ ಮಾಡೋದ್ರಿಂದ, ಅವುಗಳನ್ನು ಸಾಕಿ ಅವುಗಳನ್ನ ಮಾರಾಟ ಮಾಡೋದ್ರಿಂದ, ಅದರಿಂದ ಬರ್ತಕ್ಕಂಥ ಉಪ ಉತ್ಪನ್ನಗಳನ್ನ ಮಾರಾಟ ಮಾಡೋದ್ರಿಂದ ಅಲ್ಲಿ ಆದಾಯ ಸಹ ದೊರೆಯುತ್ತದೆ. ಹಾಗಾಗಿ ಇದೇನಾಗುತ್ತೆ? ವರ್ಷವಿಡೀ ಉದ್ಯೋಗ ಅಂತಕ್ಕಂಥದ್ದು ದೊರೆಯುತ್ತದೆ. ಈ ಹಿನ್ನೆಲೆಯಲ್ಲಿ ಪಶುಸಂಗೋಪನೆ ಅಂತಕ್ಕಂಥದ್ದು ಗ್ರಾಮೀಣ ಜನರಿಗೆ ಉತ್ತಮವಾಗಿರ್ತಕ್ಕಂತಹ, ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ಉದ್ಯೋಗ ಅವಕಾಶಗಳನ್ನು ಒದಗಿಸುವಂತಹ ಪ್ರಮುಖ ಕ್ಷೇತ್ರ ಅಂತ ಹೇಳಿ ನಾವು ಕರಿಬಹುದು. ಇನ್ನ ಎರಡನೇದಾಗಿರ್ತಕ್ಕಂಥದ್ದು ಆದಾಯ ಹೆಚ್ಚಾಗುತ್ತದೆ, ಆದಾಯ ಹೆಚ್ಚುತ್ತದೆ. ಪಶುಸಂಗೋಪನೆಯನ್ನ ಕೈಗೊಳ್ಳೋದ್ರಿಂದ ಆದಾಯವೂ ಸಹ ಹೆಚ್ಚಾಗುತ್ತದೆ. ಹಸು, ಎಮ್ಮೆಗಳನ್ನು ಸಾಕಾಣಿಕೆ ಮಾಡೋದ್ರಿಂದ ಅದರಿಂದ ಏನ್ ಸಿಗುತ್ತೆ? ಹಾಲಿನ ಉತ್ಪಾದನೆ ಹೆಚ್ಚಾಗುತ್ತದೆ. ಹಾಲನ್ನ ಮಾರಾಟ ಮಾಡಿ ಆದಾಯವನ್ನ ಗಳಿಸಬಹುದು. ಹಾಗೇನೆ ಗೊಬ್ಬರ ಸಿಗುತ್ತದೆ.
ಪಶುಗಳನ್ನು ಸಾಕಾಣಿಕೆ ಮಾಡೋದ್ರಿಂದ ಗೊಬ್ಬರ ಸಿಗುತ್ತದೆ. ಆ ಗೊಬ್ಬರವನ್ನ ನಾವು ಕೃಷಿ ಭೂಮಿಗೆ ಬಳಸ್ಕೊಳ್ಳೋದ್ರಿಂದ ಅಲ್ಲಿ ಕೃಷಿ ಭೂಮಿಯ ಉತ್ಪಾದಕತೆಯ ಪ್ರಮಾಣ ಹೆಚ್ಚಾಗುತ್ತದೆ. ಅಥವಾ ಗೊಬ್ಬರವನ್ನು ಮಾರಾಟ ಮಾಡಿದಾಗ ಸಹ ಆದಾಯ ಅಂತಕ್ಕಂಥದ್ದು ದೊರೆಯುತ್ತದೆ. ಹಾಗೆಯೇ ಕುರಿ, ಕೋಳಿ, ಮೇಕೆಗಳನ್ನ ಸಾಕಾಣಿಕೆ ಮಾಡಿ ಅವುಗಳನ್ನ ಮಾರಾಟ ಮಾಡೋದ್ರಿಂದ ಸಹ ಆದಾಯ ಅಂತಕ್ಕಂಥದ್ದು ದೊರೆಯುತ್ತದೆ. ಒಂದ್ ಕಡೆ ಉದ್ಯೋಗಾವಕಾಶಗಳು ದೊರೆಯುತ್ತವೆ, ಮತ್ತೊಂದು ಕಡೆ ಆದಾಯ ಸಹ ಲಭ್ಯ ಆಗ್ತವೆ. ಈ ಹಿನ್ನೆಲೆಯಲ್ಲಿ ನಾವು ಪಶುಸಂಗೋಪನೆ ಅಂತಕ್ಕಂಥದ್ದು ಅತ್ಯಂತ ಮಹತ್ವವಾಗಿದೆ. ಕೃಷಿಕರಿಗೆ ಒಂದು ಪಶುಸಂಗೋಪನೆ ಅಂತಕ್ಕಂಥದ್ದು ಒಂದು ಬೆನ್ನೆಲುಬಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಇನ್ನು ಮೂರನೇದಾಗಿರ್ತಕ್ಕಂಥದ್ದು ಆಹಾರದ ಲಭ್ಯತೆ. ಪಶುಸಂಗೋಪನೆಯನ್ನ ಕೈಗೊಳ್ಳೋದ್ರಿಂದ ಆಹಾರ ಅಂತಕ್ಕಂಥದ್ದು ದೊರೆಯುತ್ತದೆ. ಪಶುಸಂಗೋಪನೆಯಿಂದ ಮುಖ್ಯವಾಗಿ ಮಾಂಸದ ಆಹಾರ ಅಂದ್ರೆ ನಾನ್ ವೆಜಿಟೇಬಲ್ ಅಂತ ಕರಿತೀವಿ. ಹೀಗೆ ಮಾಂಸದ ಉತ್ಪಾದನೆ ಆಗುತ್ತದೆ. ಉದಾಹರಣೆಗೆ ಕುರಿ, ಕೋಳಿ, ಮೇಕೆಗಳನ್ನ ಸಾಕಾಣಿಕೆ ಮಾಡೋದ್ರಿಂದ ಆಹಾರದ ಉತ್ಪಾದನೆಯ ಪ್ರಮಾಣ ಹೆಚ್ಚಾಗುತ್ತದೆ. ಹಾಗಾಗಿ ನಮಗೆ ಆಹಾರದ ಲಭ್ಯತೆ ಹೆಚ್ಚಾದಾಗ ಆಹಾರದ ಭದ್ರತೆಯನ್ನ ಒದಗಿಸುವುದಕ್ಕೆ ಇದು ಸಹಕಾರಿಯಾಗುತ್ತದೆ. ಹಾಲಿನ ಉತ್ಪನ್ನಗಳು ಹೆಚ್ಚಾಗ್ತವೆ. ಒಂದು ಕಡೆ ಹಾಲಿನ ಉತ್ಪಾದನೆ ಹೆಚ್ಚಾಗುತ್ತದೆ, ಮಾಂಸದ ಉತ್ಪಾದನೆ ಹೆಚ್ಚಾಗುತ್ತದೆ. ಇವೆಲ್ಲವೂ ಸಹ ಆಹಾರದ ಭದ್ರತೆಯನ್ನು ಒದಗಿಸುವುದಕ್ಕೆ ಇದು ಪಶುಸಂಗೋಪನೆ ಅಂತಕ್ಕಂಥದ್ದು ಅತ್ಯುತ್ತಮ ಕ್ಷೇತ್ರ ಆಗಿದೆ. ನಂತರ ಮೂರನೇದಾಗಿ ನಾವು ನೋಡೋದಾದ್ರೆ ಕೃಷಿಗೆ ಬೇಕಾಗ್ತಕ್ಕಂತಹ ಗೊಬ್ಬರವನ್ನು ಒದಗಿಸುತ್ತದೆ. ಒದಗಿಸುತ್ತದೆ. ನಾವು ಸಾಂಪ್ರದಾಯಿಕ ಅಥವಾ ಸಾವಯವ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರವನ್ನ ಉತ್ಪಾದನೆ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಪಶುಸಂಗೋಪನೆ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ವಲಯ, ಪ್ರಮುಖ ಕ್ಷೇತ್ರ ಅಂತ ಕರೀಬಹುದು. ಇಲ್ಲಿ ಈ ಪಶುಸಂಗೋಪನೆಯಿಂದ ಬರತಕ್ಕಂಥ ಗೊಬ್ಬರವನ್ನ ಕೃಷಿ ಭೂಮಿಗೆ ಬಳಸಿಕೊಂಡ್ರೆ ಕೃಷಿಯ ಉತ್ಪಾದಕತೆ ಅಂತಕ್ಕಂಥದ್ದು ಹೆಚ್ಚಾಗುತ್ತದೆ. ಒಟ್ಟಾರೆ ಕೃಷಿ ಉತ್ಪಾದನೆ ಅಂತಕ್ಕಂಥದ್ದು ಹೆಚ್ಚಾಗುತ್ತದೆ. ಹಾಗೆಯೇ ಐದನೇದು ಚರ್ಮ ಮತ್ತು ಚರ್ಮೋದ್ಯಮಗಳು. ಚರ್ಮದ ಉತ್ಪಾದನೆ ಮತ್ತು ಉಣ್ಣೆಯ ಉತ್ಪಾದನೆ. ಚರ್ಮ ಮತ್ತು ಉಣ್ಣೆ. ಚರ್ಮ ಮತ್ತು ಉಣ್ಣೆಯ ಉತ್ಪಾದನೆಯ ಪ್ರಮಾಣ ಹೆಚ್ಚಾಗುತ್ತದೆ. ಇಲ್ಲಿ ಚರ್ಮ ಅಂತ ಹೇಳಿದ್ರೆ ಮುಖ್ಯವಾಗಿ ಕುರಿಗಳ ಚರ್ಮ ಆಗಿರ್ಬೋದು, ದನಕರುಗಳ ಚರ್ಮ ಆಗಿರ್ಬೋದು, ಇವುಗಳಿಗೆ ಹೆಚ್ಚು ಬೇಡಿಕೆ ಇದೆ. ಇದರಿಂದಾಗಿ ಅನೇಕ ಉಪವಾಗಿರ್ತಕ್ಕಂಥ ಸರಕುಗಳನ್ನು ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತದೆ. ಅದರ ಜೊತೆಗೆ ಬೆಚ್ಚನೆಯ ಉಡುಪುಗಳನ್ನು ತಯಾರಿಕೆಯಲ್ಲಿ ಉಣ್ಣೆ ಅಂತಕ್ಕಂಥದ್ದು ಮಹತ್ವದ್ದಾಗಿದೆ. ಇವೆಲ್ಲ ದೊರೆಯತಕ್ಕಂಥ ಕ್ಷೇತ್ರ ಅಂತ ಹೇಳಿದ್ರೆ ಪಶುಸಂಗೋಪನೆ. ಹಾಗಾಗಿ ಪಶುಸಂಗೋಪನೆಯನ್ನ ಕೈಗೊಳ್ಳೋದ್ರಿಂದ ಚರ್ಮ ಮತ್ತು ಉಣ್ಣೆಯ ಉತ್ಪಾದನೆಯನ್ನ ಹೆಚ್ಚಿಸಬಹುದು. ಅದರ ಜೊತೆಗೆ ಹಾಲಿನ ಉತ್ಪಾದನೆ, ಹಾಲು ಸಹ ದೊರೆಯುತ್ತದೆ. ಪಶುಸಂಗೋಪನೆಯಿಂದ ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕ ಆಹಾರವನ್ನು ಒದಗಿಸತಕ್ಕಂಥದ್ದು ಹಾಲು. ಹಾಗಾಗಿ ಈ ಹಾಲಿನ ಉತ್ಪಾದನೆ ಹೆಚ್ಚಾಗುತ್ತದೆ ಮತ್ತು ಈ ಹಾಲಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಧಿಕ ಬೇಡಿಕೆ ಇರೋದ್ರಿಂದ ನಾವು ಹೆಚ್ಚು ವಿದೇಶಿ ವಿನಿಮಯವನ್ನು ಸಾಗಿಸೋದಕ್ಕೆ ಸಾಧ್ಯ ಆಗುತ್ತದೆ. ಈ ಎಲ್ಲ ಒಂದು ಅನುಕೂಲತೆಗಳನ್ನು ನೋಡಿದರೆ ನಮಗೆ ಕೃಷಿ ಮತ್ತು ಆಹಾರ ಧಾನ್ಯಗಳ ಉತ್ಪಾದನೆಯ ಜೊತೆಯಲ್ಲಿಯೇ ಈ ಚಟುವಟಿಕೆಯಿಂದಲೂ ಸಹ ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಒಂದು ಆದಾಯವನ್ನ ಪಡೆಯಬಹುದು. ಅತ್ಯಂತ ಪ್ರಮುಖ ಆದಾಯದ ಮೂಲ ಆಗಿದೆ. ಇದು ಉಪಕಸಬಲ್ಲ, ಮುಖ್ಯ ಕಸುಬಾಗಿಯೇ ಇದನ್ನ ಇತ್ತೀಚೆಗೆ ಹೆಚ್ಚು ಜನಪ್ರಿಯಗೊಳಿಸಲಾಗ್ತಾ ಇದೆ. ಇಲ್ಲಿ ಕೋಳಿಗಳ ಸಾಕಾಣಿಕೆ, ಕೋಳಿಯ ಸಾಕಾಣಿಕೆ ಇವತ್ತು ಮುಖ್ಯ ಕಸುಬಾಗ್ತಾ ಇದೆ. ದನಕರುಗಳ ಸಾಕಾಣಿಕೆ, ಹೈನುಗಾರಿಕೆ ಅಂತಕ್ಕಂಥದ್ದು ಮುಖ್ಯ ಕಸುಬಾಗ್ತಾ ಇದೆ. ಅಂದ್ರೆ ಕೃಷಿ ಅಂತಕ್ಕಂಥದ್ದು ಮುಖ್ಯ ಕಸುಬಾದರೆ ಪಶುಸಂಗೋಪನೆಯೂ ಸಹ ಏನಾಗ್ತಾ ಇದೆ, ಮುಖ್ಯ ಕಸುಬಾಗ್ತಾ ಇದೆ. ಹಾಗಾಗಿ ಈ ಪಶುಸಂಗೋಪನೆಯನ್ನ ಕೈಗೊಳ್ಳೋದ್ರಿಂದಾಗಿ ಒಟ್ಟಾರೆ ನಮಗೆ ಒಂದು ಸುಸ್ಥಿರವಾಗಿರ್ತಕ್ಕಂಥ ಜೀವನಾಧಾರವಾಗಿರ್ತಕ್ಕಂತಹ ಅಭಿವೃದ್ಧಿಯನ್ನ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾವು ಹೇಳ್ಬೋದು. ಹಾಗೇನೆ ಪಶುಸಂಗೋಪನೆಯಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ಕ್ಷೇತ್ರಗಳು ಅಂತ ಹೇಳಿದ್ರೆ ಒಂದು ಕೋಳಿ ಸಾಕಾಣಿಕೆ,
ಕೋಳಿ ಸಾಕಾಣಿಕೆ. ಹಾಗೆಯೇ ಎರಡನೇದಾಗಿರ್ತಕ್ಕಂಥದ್ದು ಜಾನುವಾರುಗಳು. ಹಾಗೆಯೇ 3 ಹಂದಿಗಳ ಕುರಿ ಮತ್ತು ಕೋಳಿಗಳು. ಕುರಿ ಮತ್ತು ಮೇಕೆ ಹಾಗೆಯೇ ಹಂದಿ ಸಾಕಾಣಿಕೆ. ಅನಂತರ ಇತರೆ ಅಂತ ಹೇಳಿದ್ರೆ ಮೊಲ ಇರ್ಬೋದು, ಮೊಲ, ಕತ್ತೆ ಇವುಗಳೆಲ್ಲವೂ ಸಹ ಸಾಕಾಣಿಕೆ ಮಾಡ್ತೀವಿ. ಕುದುರೆ ಇವುಗಳನ್ನ ಸಾಕಾಣಿಕೆ ಮಾಡ್ತೀವಿ. ನೋಡಿ, ಕೋಳಿ ಸಾಕಾಣಿಕೆ ಇವತ್ತು ಕೃಷಿಕರಲ್ಲಿ 58% ಜನರು ಕೋಳಿ ಸಾಕಾಣಿಕೆಯನ್ನ ಕೈಗೊಳ್ತಾ ಇದ್ದಾರೆ. ಅಂದ್ರೆ ಬಹಳಷ್ಟು ಕೃಷಿ ಕ್ಷೇತ್ರದ ರೈತರು ಯಾವ್ದನ್ನು ಸಾಕ್ತಿದ್ರೆ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಾರೆ. ಹಾಗೆಯೇ 24% ಜನ ಜಾನುವಾರುಗಳನ್ನ ಸಾಕ್ತಾ ಇದ್ದಾರೆ. ಜಾನುವಾರುಗಳು ಅಂತ ಹೇಳಿದ್ರೆ ಎಮ್ಮೆ, ಹಸುಗಳು, ಹಾಗೆಯೇ ಗೂಳಿಗಳು ಇವುಗಳನ್ನೆಲ್ಲವನ್ನು ಸಹ ಸಾಕಾಣಿಕೆ ಮಾಡ್ತಿದ್ದಾರೆ. ಅದೇ ರೀತಿ ಕುರಿ ಮತ್ತು ಮೇಕೆಗಳ ಸಾಕಾಣಿಕೆ 16%. 16%. ಹಂದಿ ಸಾಕಾಣಿಕೆ 1%. ಹೀಗೆ ಪ್ರಮುಖವಾಗಿ ಇರ್ತಕ್ಕಂಥ ರೈತಾಪಿ ವರ್ಗದ ಜನರು ಅಥವಾ ಒಕ್ಕಲತನವನ್ನ ಕೈಗೊಳ್ತಕ್ಕಂತಹ ಜನರು ಪಶುಸಂಗೋಪನೆಯಲ್ಲಿ ಹೆಚ್ಚಿನದಾಗಿರ್ತಕ್ಕಂತಹ ಒಂದು ಪ್ರಗತಿಯನ್ನ ಸಾಧಿಸ್ತಾ ಇದ್ದಾರೆ. ಅದರಲ್ಲೂ ಸಹ ಈ ಕ್ಷೇತ್ರ ಪಶುಸಂಗೋಪನೆ ಅಂತಕ್ಕಂಥದ್ದು ಹೆಚ್ಚು ಜನರಿಗೆ ಉದ್ಯೋಗ ಅವಕಾಶಗಳನ್ನ ಕೊಡ್ತಾ ಇದೆ. ಈ ಒಂದು ಅಂಕಿಅಂಶಗಳನ್ನ ನಾವು ನೋಡಿದ್ರೆ ಪ್ರತಿಯೊಬ್ಬ ರೈತ ಕುಟುಂಬದವರು ಸಹ ಒಂದಲ್ಲ ಒಂದು ಪಶುಗಳನ್ನ ಸಾಕ್ತಾ ಇರೋದನ್ನ ನಮಗೆ ಲಭ್ಯ ಆಗ್ತಾ ಇದೆ. ಹಾಗಾಗಿ ಪಶುಸಂಗೋಪನೆ ಕೃಷಿ ಉತ್ಪಾದನೆ ಜೊತೆಗೆ ಇದು ಇತರೆ ಮೂಲಗಳ ಆದಾಯವನ್ನು ಗಳಿಸೋದಕ್ಕೆ ಪ್ರಮುಖ ಕ್ಷೇತ್ರ ಆಗಿದೆ. ಇನ್ನು ಈ ಒಂದು ಪಶುಸಂಗೋಪನೆಯಿಂದ ಭಾರತಕ್ಕೆ ಸರಿಸಲು ಬಹಳಷ್ಟು ವಿದೇಶಿ ಆದಾಯ ಅಥವಾ ವಿದೇಶಿ ವಿನಿಮಯಗಳು ಸಹ ಲಭ್ಯ ಆಗ್ತಾ ಇದ್ದಾವೆ. ಇಲ್ಲಿ ಭಾರತದಲ್ಲಿ ಸುಮಾರು 300 ಮಿಲಿಯನ್ ದನಕರುಗಳು ಸಾಕಾಣಿಕೆ ಮಾಡಲಾಗ್ತಾ ಇದೆ. ದನಕರುಗಳನ್ನ ಸಾಕಾಣಿಕೆ ಮಾಡ್ತಾ ಇದೆ. 300 ಮಿಲಿಯನ್ ದನಕರುಗಳು ಅಂದ್ರೆ ಹಸುಗಳು, ಎಮ್ಮೆಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಅದರಲ್ಲೂ ಸಹ 1960ರಿಂದ 2002ರ ಅವಧಿಯಲ್ಲಿ 5 ಪಟ್ಟು ಹಾಲಿನ ಉತ್ಪಾದನೆಯಲ್ಲಿ ಹೆಚ್ಚಳ ಆಗಿದೆ. 5 ಪಟ್ಟು ಹಾಲಿನ ಉತ್ಪಾದನೆಯಲ್ಲಿ ಹೆಚ್ಚಳ ಆಗಿದೆ. ಭಾರತದಲ್ಲಿ ಜಾನುವಾರುಗಳು ದನಕರುಗಳ ಸಂಖ್ಯೆ ಎಷ್ಟಿದೆ? 300 ಮಿಲಿಯನ್ಗಿಂತಲೂ ಹೆಚ್ಚು ದನಕರುಗಳಿದಾವೆ. ಇದರಿಂದಾಗಿ ಭಾರತದಲ್ಲಿ 1960ರಿಂದ 2002ರ ಅವಧಿಯಲ್ಲಿ ಹಾಲಿನ ಉತ್ಪಾದನೆ 5 ಪಟ್ಟು ಹೆಚ್ಚಾಗಿದೆ. ಅಂತ ಹೇಳಿದ್ರೆ 1960ರಲ್ಲಿ ಕಡಿಮೆ ಹಾಲಿನ ಉತ್ಪಾದನೆ ಏನಿತ್ತು ಅದರ 5 ಪಟ್ಟಿನ ಪ್ರಮಾಣದಲ್ಲಿ ಹಾಲಿನ ಉತ್ಪಾದನೆಯಲ್ಲಿ ಹೆಚ್ಚಳ ಆಗಿದೆ. ಇದನ್ನು ನಾವು ಆಪರೇಷನ್ ಫ್ಲಡ್ ಅಂತ ಕರಿತೀವಿ. ಆಪರೇಷನ್ ಫ್ಲಡ್ ಅಂದ್ರೆ ಹಾಲಿನ ಸಂಬಂಧ ಉತ್ಪಾದನೆಯಲ್ಲಾಗಿರ್ತಕ್ಕಂತಹ ಹೆಚ್ಚಳವನ್ನ ಆಪರೇಷನ್ ಫ್ಲಡ್ ಅಂತ ಕರಿತೀವಿ. ಅಥವಾ ಇದನ್ನ ಶ್ವೇತ ಕ್ರಾಂತಿ ಅಂತಲೂ ಸಹ ಕರಿತೀವಿ. ಆಪರೇಷನ್ ಫ್ಲಡ್ ಅಥವಾ ಶ್ವೇತ ಕ್ರಾಂತಿ ಅಂತ ಕರಿತೀವಿ. ದೇಶದಲ್ಲಿ ಹಾಲಿನ ಉತ್ಪಾದನೆಯಲ್ಲಾಗಿರ್ತಕ್ಕಂಥ ದಾಖಲಾದ ಹೆಚ್ಚಳವನ್ನೇ ನಾವು ಶ್ವೇತ ಕ್ರಾಂತಿ ಅಂತೇಳಿ ಕರಿತೀವಿ. ದೇಶದಲ್ಲಿಯೇ ಹಾಲು ಮತ್ತು ಹಾಲಿನ ಉತ್ಪನ್ನದಲ್ಲಾಗಿರ್ತಕ್ಕಂತಹ ದಾಖಲಾದ ಹೆಚ್ಚಳವನ್ನ ಶ್ವೇತ ಕ್ರಾಂತಿ ಅಂತ ಕರಿತೀವಿ. ಇವತ್ತು ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ದೇಶಗಳಲ್ಲಿ ಭಾರತವೂ ಸಹ ಒಂದಾಗಿದೆ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗುಜರಾತ್ ರಾಜ್ಯದಲ್ಲಿ ಒಂದು ಹಾಲಿನ ಕ್ರಾಂತಿ ಸಂಭವಿಸುತ್ತದೆ. ಹಾಲಿನ ಉತ್ಪನ್ನಗಳನ್ನ ಮಾರಾಟ ಮಾಡೋದಕ್ಕೆ ಒಂದು ಸಹಕಾರಿ ಮಂಡಳಿ ಅಥವಾ ಸಹಕಾರ ಮಟ್ಟದಲ್ಲಿ
ಸಹಕಾರದ ಸಂಘಗಳ ಮೂಲಕ ಹಾಲನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡಿ ಹೆಚ್ಚು ಆದಾಯವನ್ನು ರೈತರು ಗಳಿಸ್ತಾರೆ. ಇದೊಂದು ದೇಶಕ್ಕೆ ಮಾದರಿಯಾಗುತ್ತೆ. ಇದರ ಪರಿಣಾಮ ಏನಾಗುತ್ತೆ, ಹಾಲಿನ ಉತ್ಪಾದನೆಯಲ್ಲಿ ಏನಾಗುತ್ತೆ, ಹೆಚ್ಚಳ ಆಗ್ತಾ ಹೋಗುತ್ತದೆ. ಇವತ್ತು ಅತಿ ಹೆಚ್ಚು ಹಾಲನ್ನು ಉತ್ಪಾದಿಸುವ ದೇಶಗಳಲ್ಲಿ, ಪ್ರಮುಖ ದೇಶಗಳಲ್ಲಿ ಭಾರತವು ಸಹ ಒಂದಾಗಿದೆ. ಇದರಿಂದಾಗಿ ಭಾರತದಲ್ಲಿ 1960ರಿಂದ 2002ರ ಅವಧಿಯಲ್ಲಿ ಹಾಲಿನ ಉತ್ಪಾದನೆಯಲ್ಲಾಗಿರ್ತಕ್ಕಂತಹ ದಾಖಲಾರ ಹೆಚ್ಚಳವನ್ನ ನಾವು ಶ್ವೇತಕ್ರಾಂತಿ ಅಂತೇಳಿ ಕರಿತೀವಿ. ಇಷ್ಟು ನಾವು ಕೃಷಿ ವೈವಿಧ್ಯತೆಯ ವಿಧಗಳಲ್ಲಿ ಮೊದಲನೇದು ಪಶು ಸಂಗೋಪನೆ. ಪಶು ಸಂಗೋಪನೆಯನ್ನ ತಿಳ್ಕೊಂಡಿದ್ವಿ. ಇನ್ನ ನಂತರ ಎರಡನೇದಾಗಿರ್ತಕ್ಕಂಥದ್ದು ಮೀನುಗಾರಿಕೆ. ಎರಡನೇದು ಮೀನುಗಾರಿಕೆ. ಮೀನುಗಾರಿಕೆ ಅಂತ ಹೇಳಿದ್ರೆ ಮೀನುಗಳನ್ನ ಹಿಡಿದು ಮಾರಾಟ ಮಾಡಿ ಆದಾಯವನ್ನು ಗಳಿಸಿದ್ರೆ ಆ ವೃತ್ತಿಯನ್ನು ಅಂತ ಕರಿತೀವಿ ಮೀನುಗಾರಿಕೆ ಅಂತೇಳಿ ಕರಿತೀವಿ. ಇದನ್ನು ಸಹ ಕೃಷಿ ಸಂಬಂಧಿ ಚಟುವಟಿಕೆ. ಮೀನುಗಾರಿಕೆಯೂ ಸಹ ಒಂದು ಕೃಷಿ ಸಂಬಂಧಿ ಚಟುವಟಿಕೆ. ಪಶುಸಂಗೋಪನೆಯೂ ಸಹ ಕೃಷಿ ಸಂಬಂಧಿ ಚಟುವಟಿಕೆ. ಕೃಷಿಯನ್ನ ಕೈಗೊಳ್ಳೋದ್ರ ಜೊತೆಗೆ ಉಪಕಸವಾಗಿ ನಾವು ಮೀನುಗಾರಿಕೆಯನ್ನ ಕೈಗೊಳ್ಳಬಹುದು. ಅಂದ್ರೆ ಮೀನುಗಳನ್ನ ಹಿಡಿದು ಅವುಗಳನ್ನ ಮಾರಾಟ ಮಾಡಿ ಆದಾಯವನ್ನು ಗಳಿಸಿದರೆ ಅದನ್ನ ಮೀನುಗಾರಿಕೆ. ಹಾಗಾದ್ರೆ ಮೀನುಗಳು ಎಲ್ಲಿ ಲಭ್ಯ ಆಗ್ತವೆ? ಮೀನುಗಳನ್ನ ಹಿಡಿತಕ್ಕಂಥ ಮೀನುಗಳು ದೊರೆತಕ್ಕಂಥ ಪ್ರದೇಶಗಳು ಯಾವ್ಯಾವು? ಒಂದು ಸಮುದ್ರಗಳಲ್ಲಿ, ಸಮುದ್ರ, ನದಿಗಳು, ಕೆರೆಗಳು, ಹಳ್ಳ ಕೊಳ್ಳಗಳಲ್ಲಿ, ಅಂದ್ರೆ ನೀರಿನ ಮೂಲ ಎಲ್ಲಿ ಕಂಡು ಬರುತ್ತೋ ಅಲ್ಲಿ ಮೀನುಗಾರಿಕೆಯನ್ನು ಕೈಗೊಳ್ಳೋದಕ್ಕೆ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಪ್ರದೇಶ ಆಗಿದೆ. ಸಮುದ್ರಗಳಲ್ಲಿ ಮೀನುಗಳನ್ನು ಹಿಡಿತೇವೆ, ಹಾಗೆಯೇ ನದಿಗಳಲ್ಲಿ ಮೀನುಗಳು, ಹಾಗೆಯೇ ಕೆರೆಕಟ್ಟೆಗಳು, ಹಳ್ಳ ಕೊಳ್ಳಗಳು, ಇವುಗಳನ್ನ ನಾವು ಮೀನಿನ ಮೂಲಗಳು ಅಂದ್ರೆ ಮೀನು ದೊರೆತಕ್ಕಂತಹ ಪ್ರದೇಶಗಳು. ಅಂದ್ರೆ ಈ ರೀತಿಯಾಗಿ ಸಮುದ್ರಗಳು, ನದಿಗಳು, ಕೆರೆಕಟ್ಟೆಗಳು ವಿವಿಧ ರೀತಿಯಲ್ಲಿ ಮೀನುಗಳನ್ನು ಹಿಡಿದು ಮಾರಾಟ ಮಾಡಿ ಜನರು ಜೀವನವನ್ನು ಸಾಗಿಸತಕ್ಕಂತಹ ಅಥವಾ ಆದಾಯವನ್ನು ಗಳಿಸತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಒಂದು ವೃತ್ತಿ ಮೀನುಗಾರಿಕೆ. ಈ ಮೀನುಗಾರಿಕೆಯನ್ನು ನಾವು ಮೀನುಗಾರಿಕಾ ಜನರಿಗೆ ಜಲಮೂಲಗಳನ್ನ ಕಾಮಧೇನು ಅಂತ ಕರೀತಾರೆ. ಕಾಮಧೇನು. ಮೀನುಗಾರರು ಪ್ರಮುಖವಾಗಿ ಜಲಸಂಪನ್ಮೂಲವನ್ನ ತಾಯಿ ಅಂತ ಕರೀತಾರೆ, ಜಲಸಂಪನ್ಮೂಲವನ್ನ ತಾಯಿ ಅಂತ ಕರೀತಾರೆ, ಅಥವಾ ಕಾಮಧೇನು ಅಂತ ಕರೀತಾರೆ. ತಾಯಿ. ಮೀನುಗಾರ ಸಮುದಾಯ ಏನು ಜಲಸಂಪನ್ಮೂಲಗಳನ್ನ ಕಾಮಧೇನು ಅಥವಾ ತಾಯಿ, ಗಂಗೆ, ಹೀಗೆ ಅನೇಕ ಪರ್ಯಾಯ ಪದಗಳಿಂದ ಬಳಸ್ತಾರೆ. ಅಂದ್ರೆ ಕಾಮಧೇನು ಅಂತ ಹೇಳಿದ್ರೆ ಯಾವಾಗಲೂ ಸಹ ಆದಾಯವನ್ನು ತಂದುಕೊಡ್ತಕ್ಕಂಥದ್ದು, ಯಾವಾಗಲೂ ಸಹ ಉದ್ಯೋಗವನ್ನು ತಂದುಕೊಡ್ತಕ್ಕಂಥದ್ದು, ಯಾವಾಗಲೂ ಸಹ ಆಹಾರವನ್ನು ಒದಗಿಸುವಂತ ಕ್ಷೇತ್ರ. ಒಂದ್ ಕಡೆ ಉದ್ಯೋಗ, ಮತ್ತೊಂದ್ ಕಡೆ ಆದಾಯ, ಮತ್ತೊಂದ್ ಕಡೆ ಆಹಾರ, ಈ ಮೂರನ್ನು ಸಹ ಒದಗಿಸುವಂತಹ ಕ್ಷೇತ್ರ. ಹಾಗಾಗಿ ಈ ಜಲಸಂಪನ್ಮೂಲಗಳನ್ನ ಮೀನುಗಾರರು ಕಾಮಧೇನು ಅಥವಾ ತಾಯಿ ಅಂತೇಳಿ ಕರೀತಾರೆ. ಹಾಗಾದ್ರೆ ಮೀನುಗಾರರಿಗೆ ಪ್ರಮುಖ ಮೂಲಗಳು ಯಾವ್ಯಾವು? ಮೀನುಗಾರಿಕೆಯ ಮೂಲಗಳು. ಮೀನುಗಾರಿಕೆಯ ಮೂಲಗಳು ಒಂದು ಸಮುದ್ರಗಳು ಮತ್ತು ಸಾಗರ, ಹಾಗೆಯೇ ಎರಡನೇದಾಗಿರ್ತಕ್ಕಂಥದ್ದು ನದಿಗಳು, ಕೆರೆಕಟ್ಟೆಗಳು, ಹಳ್ಳ ಕೊಳ್ಳಗಳು, ಅಂತರ ಸರೋವರಗಳು, ಹಾಗೆಯೇ
ಝರಿ. ಹೀಗೆ ಅಂದ್ರೆ ಈ ನೀರಿನ ಮೂಲಗಳು ಎಲ್ಲಿರ್ತವೋ ಅವೆಲ್ಲವೂ ಸಹ ಮೀನುಗಾರಿಕೆಯ ಮೂಲಗಳಾಗಿರ್ತವೆ. ಸಮುದ್ರಗಳು, ಸಾಗರಗಳು, ನದಿಗಳು, ಕೆರೆಕಟ್ಟೆಗಳು, ಹಳ್ಳಕೊಳ್ಳಗಳು, ಸರೋವರಗಳು, ಹಾಗೆಯೇ ಝರಿಗಳು, ಹಾಗೆಯೇ ಅದ್ರ ಜೊತೆಗೆ ನೈಸರ್ಗಿಕ ನೀರಿನ ಕೊಳಗಳು, ಇವುಗಳೆಲ್ಲವೂ ಸಹ ನಾವು ಮೀನುಗಾರಿಕೆಯ ಮೂಲಗಳು. ಸಮುದ್ರದಲ್ಲಿ ಮೀನುಗಾರಿಕೆಗೆ ಅತ್ಯಂತ ಪ್ರಶಸ್ತವಾಗಿದೆ. ಹಾಗೆಯೇ ಸಾಗರಗಳು ಸಹ ಮೀನುಗಾರಿಕೆಗೆ ಅತ್ಯಂತ ಪ್ರಶಸ್ತವಾದಂತಹ ಸ್ಥಳ. ನದಿಗಳು ಸಹ ಅಷ್ಟೇ ಸಿಹಿ ಮೀನುಗಾರಿಕೆ ಅಂತ ಕರಿತೀವಿ. ಇವೆಲ್ಲವೂ ಸಹ ಉತ್ತಮವಾಗಿರ್ತಕ್ಕಂಥವು. ಹಾಗೆಯೇ ಸಮುದ್ರ ಮೀನುಗಳಿಗೆ ಹೆಚ್ಚಿನ ಬೇಡಿಕೆ ಇದೆ. ಈ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಈ ಎಲ್ಲ ಲಕ್ಷಣಗಳು ಅಥವಾ ಈ ಎಲ್ಲ ಅನುಕೂಲಗಳು ಭಾರತದಲ್ಲಿದ್ದಾವೆ. ಭಾರತದಲ್ಲಿ ಸಮುದ್ರ, ಸಾಗರಗಳಿವೆ, ಸಮುದ್ರದ್ದು ಇದೆ, ಸಾಗರಗಳಿವೆ. ಬಂಗಾಳದಲ್ಲಿ ಅರಬ್ಬಿ ಸಮುದ್ರ, ಹಾಗೆಯೇ ಹಿಂದೂ ಮಹಾಸಾಗರಗಳು, ಇವೆಲ್ಲವೂ ಸಹ ಭಾರತದಲ್ಲಿ ಇರೋದ್ರಿಂದ ಮೀನುಗಾರಿಕೆಗೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಪ್ರದೇಶ ಆಗಿದೆ. ಅದರ ಜೊತೆಗೆ ಭಾರತದಲ್ಲಿ ಅತಿ ಹೆಚ್ಚು ನದಿಗಳ ಹರಿತಾ ಇದೆ ಪ್ರದೇಶ. ಭಾರತ ಒಂದು ನದಿಗಳ ನಾಡು ಅಂತಾನೆ ಸಹ ಕರೀಬಹುದು. ಎಲ್ಲ ಪ್ರದೇಶಗಳಲ್ಲೂ ಸಹ ನದಿಗಳು ಹರಿತಾ ಇದ್ದಾವೆ. ನೀರಿನ ಸಂಪನ್ಮೂಲಗಳು ಹೆಚ್ಚಳ ಆಗಿದೆ. ಹಾಗಾಗಿ ನದಿಗಳಲ್ಲೂ ಸಹ ನಾವು ಮೀನುಗಾರಿಕೆಯನ್ನ ಕೈಗೊಳ್ಳಬಹುದು. ಗಂಗೆ, ಹಾಗೆಯೇ ಯಮುನಾ, ಬ್ರಹ್ಮಪುತ್ರ ನದಿಗಳು, ಸಿಂಧೂ ನದಿ, ಕಾವೇರಿ, ಕೃಷ್ಣ, ಗೋದಾವರಿ, ಈ ಎಲ್ಲ ನದಿಗಳು, ತುಂಗಾ, ಭದ್ರಾ, ಈ ಎಲ್ಲ ನದಿಗಳು ಭಾರತದಲ್ಲಿ ತುಂಬಿ ಹರಿತಾ ಇದ್ದಾವೆ. ಅಂದ್ರೆ ಈ ಇವುಗಳಲ್ಲಿ ಹೆಚ್ಚು ನಾವು ಮೀನುಗಾರಿಕೆ ಮಾಡೋದಕ್ಕೆ ಅವಕಾಶ ಇರುತ್ತದೆ. ಭಾರತದಲ್ಲಿ ಅದರಲ್ಲೂ ಸಹ ಉತ್ತರ ಭಾರತದಲ್ಲಿ ವರ್ಷವಿಡೀ ಹರಿತಕ್ಕಂಥ ನದಿಗಳು. ದಕ್ಷಿಣ ಭಾರತ ನದಿಗಳು ಯಾವಾಗಲೂ ಸಹ ಅದು ಮಳೆಗಾಲದಲ್ಲಿ ತುಂಬಿ ಹರಿತಕ್ಕಂತಹ ನದಿಗಳಾಗಿರ್ತವೆ. ಅಂದ್ರೆ ಅಲ್ಲಿ ಅಣೆಕಟ್ಟೆಗಳಲ್ಲಿ ನಾವು ಮೀನುಗಾರಿಕೆಯನ್ನು ಮಾಡಬಹುದು. ಹಾಗೆಯೇ ಕೆರೆಕಟ್ಟೆಗಳಲ್ಲಿ ಮೀನುಗಾರಿಕೆಯನ್ನು ಕೈಗೊಳ್ಳಬಹುದು. ಇದರಿಂದಾಗಿ ಮೀನುಗಾರಿಕೆಯಲ್ಲಿ ನದಿಗಳು ತುಂಬಾ ಮಹತ್ವದಾಗಿರ್ತಕ್ಕಂತಹ ಉದ್ಯೋಗದ ಮೂಲ ಆಗಿದೆ. ಹಾಗೆಯೇ ಕೆರೆಕಟ್ಟೆಗಳು ಸಹ ಅಷ್ಟೇ ಮಳೆಗಾಲದಲ್ಲಿ ಕೆರೆಕಟ್ಟೆಗಳು ತುಂಬುತ್ತವೆ. ಆಗ ಕೆರೆಕಟ್ಟೆಗಳಿಗೆ ನಾವು ಮೀನುಗಳನ್ನ ಬಿಟ್ಟು ಸಾಕಾಣಿಕೆ ಮಾಡಬಹುದು. ಇದರಿಂದ ಸಹ ಮೀನುಗಾರಿಕೆಯನ್ನು ಕೈಗೊಳ್ಳೋದಕ್ಕೆ ಅವಕಾಶ ಆಗುತ್ತದೆ. ಹಳ್ಳಗಳು ಅಥವಾ ಮುಖ್ಯವಾಗಿ ಕಣಿವೆಗಳಲ್ಲಿ ಹರಿತಕ್ಕಂತಹ ನದಿ ನೀರುಗಳು, ಅವುಗಳನ್ನ ಕೊಳ್ಳಗಳು ಅಂತ ಕರಿತೀವಿ. ಇಲ್ಲಿಯೂ ಸಹ ಮೀನುಗಾರಿಕೆಯನ್ನ ಕೈಗೊಳ್ಳಬಹುದು. ಸರೋವರಗಳು ಸಹ ಭಾರತದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿದ್ದಾವೆ. ಅಲ್ಲಿಯೂ ಸಹ ನಾವು ಮೀನುಗಾರಿಕೆಯನ್ನ ಕೈಗೊಳ್ಳಬಹುದು. ಹೀಗೆ ಮೀನುಗಾರಿಕೆಯ ಮೂಲಗಳನ್ನ ನಾವು ನೋಡಬಹುದು. ಇನ್ನು ಮೀನುಗಾರಿಕೆಯಿಂದ ಆಗ್ತಕ್ಕಂತಹ ಅನುಕೂಲಗಳು, ಮೀನುಗಾರಿಕೆಯನ್ನ ಕೈಗೊಳ್ಳೋದ್ರಿಂದಾಗುವಂತಹ ಅನುಕೂಲಗಳು. ಮೀನುಗಾರಿಕೆಯ ಅನುಕೂಲಗಳು ಒಂದನೇದಾಗಿರ್ತಕ್ಕಂಥದ್ದು ಉದ್ಯೋಗ ಅವಕಾಶವನ್ನು ಒದಗಿಸುತ್ತದೆ. ಎರಡನೇದು ಆದಾಯ ಹೆಚ್ಚಾಗುತ್ತದೆ. ಹಾಗೆಯೇ ಮೂರನೇದು ಆಹಾರದ ಲಭ್ಯತೆ ಆಗುತ್ತದೆ. ಹಾಗೆಯೇ ನಾಲ್ಕನೇದು ವಿದೇಶಿ ವಿನಿಮಯ ಗಳಿಸಬಹುದು. ಹಾಗೆಯೇ ಹೀಗೆ ಪ್ರಮುಖವಾಗಿ ಮೀನುಗಾರಿಕೆಯಲ್ಲಿ ಕಂಡುಬರ್ತಕ್ಕಂತಹ ಅನುಕೂಲಗಳು. ಮೀನುಗಾರಿಕೆಯನ್ನು ಕೈಗೊಳ್ಳೋದ್ರಿಂದ ಜನರಿಗೆ ಉದ್ಯೋಗ ಅವಕಾಶಗಳು ದೊರೆಯುತ್ತವೆ. ಜೊತೆಗೆ ಮೀನುಗಳನ್ನ ಹಿಡಿದು ಮಾರಾಟ ಮಾಡಿದರೆ ಅದರಿಂದ ಆದಾಯ ಬರುತ್ತದೆ. ಇದರಿಂದಾಗಿ ಜನರ ಜೀವನ ಉಪಾಯಕ್ಕೆ ದಾರಿ ಆಗುತ್ತದೆ. ಅದರ ಜೊತೆಗೆ ಆಹಾರ ಲಭ್ಯ ಆಗುತ್ತದೆ. ಭಾರತದಲ್ಲಿ ಆಹಾರದ ಭದ್ರತೆಯನ್ನು ಒದಗಿಸುವುದರಲ್ಲಿ ಮೀನುಗಾರಿಕೆಯೂ ಸಹ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತದೆ. ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೀನುಗಳಿಗೆ ಬಹಳಷ್ಟು ಬೇಡಿಕೆ ಇದೆ. ಅದರಲ್ಲೂ ಸಹ ಭಾರತದ ಮೀನುಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿನ ಬೇಡಿಕೆ ಇರೋದ್ರಿಂದ ನಾವು ಹೆಚ್ಚು ವಿದೇಶಿ ವಿನಿಮಯಗಳನ್ನ ಗಳಿಸಬಹುದು. ಹೀಗಾಗಿ ಮೀನುಗಾರಿಕೆಯಿಂದ ಪ್ರಮುಖ ಅನುಕೂಲಗಳನ್ನ ನಾವು ನೋಡಬಹುದು. ಇನ್ನು ಮೀನುಗಾರಿಕೆಯಲ್ಲಿ ಕಂಡುಬರ್ತಕ್ಕಂತಹ ಸಮಸ್ಯೆಗಳು, ಮೀನುಗಾರರ ಸಮಸ್ಯೆಗಳು. ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆ ಮೀನುಗಾರರಲ್ಲಿ ಅರೆ ಉದ್ಯೋಗದ ಸಮಸ್ಯೆ ಇದೆ.
ಅರೆ ಉದ್ಯೋಗದ ಸಮಸ್ಯೆ. ಹಾಗೆಯೇ ಎರಡನೇದಾಗಿರ್ತಕ್ಕಂಥದ್ದು ಬಡ ಕುಟುಂಬಗಳಾಗಿವೆ. ಮೀನುಗಾರರ ಕುಟುಂಬ ಬಡ ಕುಟುಂಬಗಳು. ಹಾಗೆಯೇ ಮೂರನೇದಾಗಿರ್ತಕ್ಕಂಥದ್ದು ಅನಕ್ಷರತೆ ಮತ್ತು ಋಣಭಾರ. ಅನಕ್ಷರತೆ ಮತ್ತು ಋಣಭಾರ. ಹಾಗೆಯೇ ನಾಲ್ಕನೇದಾಗಿರ್ತಕ್ಕಂಥದ್ದು ಕಡಿಮೆ ಆದಾಯ. ಕಡಿಮೆ ಆದಾಯ. ಮೀನುಗಾರರ ಪ್ರಮುಖ ಸಮಸ್ಯೆಗಳಾಗಿವೆ. ಮೀನುಗಾರರ ಪ್ರಮುಖ ಸಮಸ್ಯೆ ಅಂತ ಹೇಳಿದ್ರೆ, ಒಂದು, ಅವರಿಗೆ ಉದ್ಯೋಗ ಅವಕಾಶಗಳು ವರ್ಷದ 365 ದಿನ ಸಹ ಸಿಗುವುದಿಲ್ಲ. ಮಳೆಗಾಲದಲ್ಲಿ ಅವರು ಮೀನುಗಾರರ ವೃತ್ತಿಯನ್ನ ಬಿಡಬೇಕಾಗುತ್ತದೆ. ಮಳೆಗಾಲ ಮುಗಿದ ನಂತರ ಮೀನುಗಾರಿಕೆಯನ್ನ ಕೈಗೊಳ್ಳಬೇಕಾಗುತ್ತದೆ. ಈ ಮಳೆಗಾಲದಲ್ಲಿ ಮೀನಿನ ಸಂತಾನೋತ್ಪತ್ತಿ ಆಗೋದ್ರಿಂದ ಆ ಅವಧಿಯಲ್ಲಿ ಅವರಿಗೆ ಉದ್ಯೋಗ ಇರುವುದಿಲ್ಲ. ಹಾಗಾಗಿ ಮೀನುಗಾರಿಕೆಗೆ ಇಲ್ಲಿ ಅರೆ ಉದ್ಯೋಗದ ಸಮಸ್ಯೆ ಅಥವಾ ಅರೆ ನಿರುದ್ಯೋಗದ ಸಮಸ್ಯೆ ಕಂಡು ಬರುತ್ತದೆ. ಇದೊಂದು ಋತು ಸಂಬಂಧಿ ನಿರುದ್ಯೋಗವಾಗಿ ಕಾಡ್ತಾ ಇದೆ. ಇನ್ನು ಎರಡನೇದು, ಸಾಮಾನ್ಯವಾಗಿ ಮೀನುಗಾರಿಕೆಯನ್ನು ಕೈಗೊಳ್ಳತಕ್ಕಂಥ ಕುಟುಂಬಗಳು ಏನಾಗಿದ್ದಾವೆ? ಬಡ ಕುಟುಂಬಗಳಾಗಿವೆ. ಅಂದ್ರೆ ಬಡತನದಲ್ಲಿ ಅವರು ಸಿಲುಕೊಂಡಿದ್ದಾರೆ. ಮೀನುಗಾರಿಕೆ ಕುಟುಂಬಗಳು ಬಡ ಕುಟುಂಬಗಳಾಗಿರುವುದನ್ನ ನಾವು ಗಮನಿಸಬಹುದು. ಹಾಗೆಯೇ ಅನಕ್ಷರತೆ ಮತ್ತು ಋಣಭಾರ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಮೀನುಗಾರರಲ್ಲಿ ಪ್ರಮುಖವಾಗಿ ಅನಕ್ಷರತೆ ಇದೆ. ಅವರ ಶಿಕ್ಷಣದ ಲಭ್ಯತೆ ಅಥವಾ ಶಿಕ್ಷಣದವನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಅವರು ಬಡ ಕುಟುಂಬದಲ್ಲಿ ಇರೋದ್ರಿಂದ ಅವರು ಶಿಕ್ಷಣವನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದರಿಂದ ಅನಕ್ಷರತೆ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಮತ್ತು ಅವರು ಋಣಭಾರದಲ್ಲಿ ಸಿಲುಕೊಳ್ತಾ ಇದ್ದಾರೆ. ಋಣಭಾರ ಅಂತ ಹೇಳಿದ್ರೆ ಸಾಲದ ಸುಳಿಯಲ್ಲಿ ಸಿಲುಕೊಳ್ತಾ ಇದ್ದಾರೆ. ಮೀನುಗಾರರು ಸಾಲದ ಒಂದು ಸುಳಿಯಲ್ಲಿ ಸಿಲುಕೊಳ್ತಾ ಇರೋದನ್ನ ನಾವು ಗಮನಿಸಬಹುದು. ಮತ್ತು ಅವರಿಗೆ ಕಡಿಮೆ ಆದಾಯ ಇದೆ. ಕಡಿಮೆ ತಲಾ ಆದಾಯ. ಮೀನುಗಾರರ ಕಡಿಮೆ ತಲಾ ಆದಾಯವನ್ನು ಸಹ ಹೊಂದಿದ್ದಾರೆ. ಹೀಗೆ ಮೀನುಗಾರಿಕೆಯಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖ ಸಮಸ್ಯೆಗಳು. ಒಟ್ಟಾರೆ ನಾವು ಮೀನುಗಾರಿಕೆಯ ಕ್ಷೇತ್ರವನ್ನು ನೋಡಿದರೆ, ಭಾರತದಲ್ಲಿ ಮೀನುಗಾರಿಕೆಯ ಉತ್ಪಾದನೆಯ ಪ್ರಮಾಣದಲ್ಲಿ 2011-12ರಲ್ಲಿ ಭಾರತದಲ್ಲಿ ಮೀನುಗಾರಿಕೆಯ ಉತ್ಪಾದನೆ ಸರಿಸುಮಾರು 1600 ಕೋಟಿ ಪ್ರಮಾಣದಷ್ಟು ವಿದೇಶಿ ವಿನಿಮಯವನ್ನ ಗಳಿಸಿದೆ. ವಿದೇಶಿ ವಿನಿಮಯವನ್ನ ಗಳಿಸಿದೆ. ಹಾಗೂ ಮೀನಿನ ಉತ್ಪಾದನೆಯಲ್ಲಿ ಅತಿ ಹೆಚ್ಚು ಮೀನನ್ನ ಉತ್ಪಾದನೆ ಮಾಡತಕ್ಕಂಥ ದೇಶದಲ್ಲಿ ಭಾರತ ಒಂದು. ಹಾಗಾಗಿ ಭಾರತದಲ್ಲಿ ಮೀನಿನ ಉತ್ಪಾದನೆಯಲ್ಲಾಗಿರ್ತಕ್ಕಂಥ ದಾಖಲಾದ ಹೆಚ್ಚಳವನ್ನ ನಾವು ನೀಲಿ ಕ್ರಾಂತಿ ಅಂತ ಕರಿತೀವಿ. ನೀಲಿ ಕ್ರಾಂತಿ. ನೀಲಿ ಕ್ರಾಂತಿ, ಬ್ಲೂ ರೆವಲ್ಯೂಷನ್. ಮೀನಿನ ಉತ್ಪನ್ನದಲ್ಲಿ ಆಗಿರುವಂತಹ ದಾಖಲಾದ ಹೆಚ್ಚಳವನ್ನ ನಾವು ನೀಲಿ ಕ್ರಾಂತಿ ಅಂತ ಕರಿತೀವಿ. ಅತಿ ಹೆಚ್ಚು ಮೀನನ್ನು ಉತ್ಪಾದಿಸುವಂತಹ ದೇಶಗಳಲ್ಲಿ ಭಾರತವು ಸಹ ಒಂದಾಗಿದೆ. ಅದರಲ್ಲೂ ಸಹ ಭಾರತದಲ್ಲಿ 2011-12ರಲ್ಲಿ 1600 ಕೋಟಿಗೂ ಹೆಚ್ಚು ಆದಾಯವನ್ನ ಮೀನುಗಾರಿಕೆಯಿಂದ ದೊರೀತಾ ಇದೆ. ಇದರಿಂದಾಗಿ ಭಾರತದಲ್ಲಿ ನೀಲಿ ಕ್ರಾಂತಿ ಅಂತಕ್ಕಂಥದ್ದು ಸಂಭವಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮೀನುಗಾರಿಕೆಯೂ ಸಹ ಒಂದು ಕೃಷಿ ಸಂಬಂಧಿ ಚಟುವಟಿಕೆಗಳು ಅಥವಾ ಕೃಷಿ ವೈವಿಧ್ಯತೆಯ ಚಟುವಟಿಕೆಗಳು ಅಂತೇಳಿ ನಾವು ನೋಡಬಹುದು. ಹೀಗೆ ಇವತ್ತು ನಾವು ಪ್ರಮುಖವಾಗಿ ಯಾವ್ಯಾವ ವಿಷಯಗಳನ್ನು ತಿಳ್ಕೊಂಡಿದ್ದೀವಿ ಅನ್ನೋದನ್ನ ನಾವು ಮನನ ಮಾಡಿಕೊಂಡ್ರೆ, ಒಂದು, ಉತ್ಪಾದನಾ ಚಟುವಟಿಕೆಗಳಲ್ಲಿ ವೈವಿಧ್ಯೀಕರಣ ಅಂದ್ರೆ ಒಂದು ಮುಖ್ಯ ಉದ್ಯೋಗದ ಜೊತೆಗೆ ಇತರೆ ಉದ್ಯೋಗಗಳನ್ನು ಕೈಗೊಂಡ್ರೆ ಅದನ್ನು ಉತ್ಪಾದನಾ ಚಟುವಟಿಕೆಗಳ ವೈವಿಧ್ಯೀಕರಣ ಅಂತೇಳಿ ಕರಿತೀವಿ. ಉದಾಹರಣೆಗೆ, ಕೃಷಿಯ ಜೊತೆಯಲ್ಲಿಯೇ ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳುವ ಉದ್ದೇಶದಿಂದ ಕೃಷಿ ಸಂಬಂಧಿ ಚಟುವಟಿಕೆಗಳು ಅಥವಾ ಕೃಷಿಯೇತರ ಚಟುವಟಿಕೆಗಳಲ್ಲಿ ತೊಡಗಿದ್ರೆ ಅದನ್ನು ಉತ್ಪಾದನಾ ಚಟುವಟಿಕೆಗಳ ವೈವಿಧ್ಯೀಕರಣ ಅಂತೇಳಿ ಕರಿತೀವಿ. ಅನಂತರ ಕೃಷಿ ಸಂಬಂಧಿ ಚಟುವಟಿಕೆಗಳಲ್ಲಿ ನಾವು ನೋಡ್ತಾ ಇರ್ತಕ್ಕಂಥ ವಿಧಗಳನ್ನು ನೋಡ್ತೀವಿ. ಅದರಲ್ಲಿ ಪ್ರಮುಖವಾಗಿ ಇವತ್ತು ಪಶುಸಂಗೋಪನೆ. ಪಶುಸಂಗೋಪನೆ ಅಂದ್ರೆ ಏನು? ಅದರಲ್ಲಿ ವಿಶೇಷವಾಗಿ ಶ್ವೇತ ಕ್ರಾಂತಿ ಅಂದ್ರೆ ಬಹಳ ಇಂಪಾರ್ಟೆಂಟ್. ಶ್ವೇತ ಕ್ರಾಂತಿ
ಹಾಲಿನ ಉತ್ಪಾದನೆಯಲ್ಲಾಗಿರ್ತಕ್ಕಂಥ ದಾಖಲಾರ ಹೆಚ್ಚಳವನ್ನ ನಾವು ಶ್ವೇತ ಕ್ರಾಂತಿ ಅಂತೇಳಿ ಕರಿತೀವಿ. ನಂತರ ಪಶುಸಂಗೋಪನೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತೇಳಿ ಒಂದು 4 ಅಂಕದ ಪ್ರಶ್ನೆಯನ್ನ ಕೇಳ್ತಾರೆ. ಪಶುಸಂಗೋಪನೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ. ಪಶುಸಂಗೋಪನೆ ಅಂದ್ರೆ ಏನು ಅಂದ್ರೆ ಹಸುಗಳು, ಎಮ್ಮೆಗಳು, ಕುರಿ, ಕೋಳಿ, ಮೇಕೆ ಇವುಗಳನ್ನು ಸಾಕಾಣಿಕೆ ಮಾಡೋದನ್ನ ನಾವು ಪಶುಸಂಗೋಪನೆ ಅಂತ ಕರಿತೀವಿ. ಇದರಿಂದ ಆಗ್ತಕ್ಕಂಥ ಅನುಕೂಲಗಳೇನು ಮತ್ತು ಯಾವುದು ಶ್ವೇತ ಕ್ರಾಂತಿ ಅಂದ್ರೇನು ಇಷ್ಟನ್ನು ವಿವರಿಸಿದ್ರೆ ನಿಮಗೆ 4 ಅಂಕದ ಪ್ರಶ್ನೆಗೆ ಉತ್ತರ ದೊರೆಯುತ್ತದೆ. ಆನಂತರ ಎರಡನೇದಾಗಿರ್ತಕ್ಕಂಥದ್ದು ಮೀನುಗಾರಿಕೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತೇಳಿ ಮತ್ತೆ 4 ಅಂಕದ ಪ್ರಶ್ನೆಯನ್ನ ಕೇಳ್ತಾರೆ. ಆಗ ಮೀನುಗಾರಿಕೆ ಅಂದ್ರೆ ಏನು? ಮೀನುಗಾರಿಕೆ ಅಂದ್ರೆ ಮೀನುಗಳನ್ನ ಹಿಡಿದು ಮಾರಾಟ ಮಾಡುವಂತಹ ವೃತ್ತಿಗೆ ನಾವು ಮೀನುಗಾರಿಕೆ ಅಂತ ಹೇಳಿ ಕರಿತೀವಿ. ಸಮುದ್ರಗಳು, ಸಾಗರಗಳು, ನದಿಗಳು ಮುಂತಾದ ಮೂಲಗಳಿಂದ ಮೀನುಗಳನ್ನ ಹಿಡಿದು ಮಾರಾಟ ಮಾಡಿ ಆದಾಯ ಗಳಿಸುವಂತಹ ಚಟುವಟಿಕೆಯೇ ಮೀನುಗಾರಿಕೆ ಅಂತ ಹೇಳಿ ಕರಿತೀವಿ. ಈ ಮೀನುಗಾರಿಕೆಯ ಮೂಲಗಳು ಪ್ರಮುಖವಾಗಿರ್ತಕ್ಕಂಥ ಮೂಲಗಳು ಸಮುದ್ರಗಳು, ಸಾಗರಗಳು, ನದಿಗಳು, ಸರೋವರಗಳು, ಹಳ್ಳಕೊಳ್ಳಗಳು, ಕೆರೆಕಟ್ಟೆಗಳು, ಜರಿಗಳು, ನೈಸರ್ಗಿಕವಾಗಿರ್ತಕ್ಕಂಥ ನೀರಿನ ಮೂಲಗಳು ಇವೆಲ್ಲವೂ ಸಹ ಮೀನುಗಾರಿಕೆಯ ಮೂಲಗಳು. ನಂತರ 2011-12ರಲ್ಲಿ ಮೀನುಗಾರಿಕೆಯಿಂದ ಭಾರತಕ್ಕೆ 1600 ಕೋಟಿಗೂ ಹೆಚ್ಚು ಆದಾಯ ಕಂಡು ಬರ್ತಾ ಇದೆ. ಅದರ ಜೊತೆಗೆ ಮೀನಿನ ಉತ್ಪಾದನೆಯಲ್ಲಿ ದಾಖಲಾರವಾಗಿರ್ತಕ್ಕಂಥ ಹೆಚ್ಚಳ ಆಗಿದೆ. ಇದನ್ನು ನೀಲಿ ಕ್ರಾಂತಿ ಅಂತ ಕರಿತೀವಿ. ಆನಂತರ ಮೀನುಗಾರಿಕೆಯಿಂದ ಆಗ್ತಕ್ಕಂಥ ಅನುಕೂಲಗಳು ಮತ್ತು ಮೀನುಗಾರಿಕೆಯ ಪ್ರಮುಖ ಸಮಸ್ಯೆಗಳನ್ನ ನೀವು ಬರೆದರೆ ಪ್ರಮುಖವಾಗಿ ಈ ಒಂದು 4 ಅಂಕದ ಪ್ರಶ್ನೆಗೆ ಉತ್ತರಿಸಬಹುದಾಗಿದೆ. ಇಷ್ಟು ಇವತ್ತಿನ ದಿವಸದಲ್ಲಿ ನಾವು ತಿಳ್ಕೊಂಡಿರೋದು. ನಾಳೆ ತೋಟಗಾರಿಕೆ ಮುಂದಿನ ತರಗತಿಯಲ್ಲಿ ತೋಟಗಾರಿಕೆಯನ್ನ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.